ಆಸೆ ಎಂಬ ಮಾಲಿನ್ಯವನ್ನು ಯಾವ ತಿಳ್ಕೊಂಡಿರ್ತಾನೆ ಅವಾಗ ಅವಧೂತ ಅಂತಾರೆ, ಅವಾಗ ಆಚಾರ್ಯ ಅಂತಾರೆ. ಅಂಥವರ ದರ್ಶನದಿಂದ ನಮಗೆ ಕಲ್ಯಾಣ. ವಿಷಯದ ವ್ಯಾಮೋಹ ಸ್ವಲ್ಪವೂ ಇಲ್ಲದಂತಹ ಸಂತ, ಕಾಮನೆಯೂ ಲವಲೇಶವೂ ಇಲ್ಲದಂತಹ ಸಂತ ಜಗತ್ತಿನೊಳಗೆ ಸಿಗುದು ಬಹಳ ದುರ್ಲಭ. ಯಾವ್ದೋ ಒಂದು ಆಸೆ ಇಟ್ಕೊಂಡೇ ಬಿಟ್ಟಿರ್ತಾವ ಸ್ವಾಮಿಗಳಾಗಿ ಅಂದ್ರೆ ಆಸೆ ಬಹಳ. ಹೌದಿಲ್ಲ? ಅವಕ್ ಮಾನ ಮರ್ಯಾದೆ ಆಸೆ ಇರ್ತೈತಿ, ಯಾರು ತಂದು ಕೊಡ್ತಾರೋ ಇಲ್ಲೋ ಅನ್ನೋ ಆಸೆ ಇರ್ತೈತಿ. ಅವನೆಂದೂ ಇಳ್ಕೊಳಕ್ ಹೋಗ್ರಿ. ಜನರ ಮಾನ ಮರ್ಯಾದೆ ಬೇಕಾಗಿಲ್ಲ. ನಾವು ಹಿಂಗಂದ್ರ ಅನುಕೂಲ ಹಚ್ಕೊಂಡ್ ಕುಂಡ್ತೈತಿ. ಏನಪ್ಪ ನಾನು ಭರೋಸೆ ಐತಿ ಬಿಡ್ತೈತಿ, ನನಗ ಅಂದ್ರಪ್ಪ ಹಿಂಗಂದ್ರು ಅಂತೇಳಿ. ಇದೆಲ್ಲ ಸಂಕುಚಿತ ದೃಷ್ಟಿ. ಯಾರು ಏನಂದ್ರು ಹಚ್ಕೊಳಕ್ ಕಗ್ಗಲ್ ಮುಕ್ಕರ್ ಪುಟ ಆಗ್ಬೇಕಂತ. ಅಗಸ್ಯಾನ ಬೋರ್ಗಲ್ ಅಂತಾರಲ್ಲ, ಆಗ ಬೇಕ್ರಿ ಅಗಸ್ಯಾನ. ನಾಯಿ ಹುಚ್ಚಿ ಹೋದ್ರು ಸುಮ್ಮನೆ ಇರ್ಬೇಕು, ಹಾಲು ಹಾಕಿದ್ರು ಸುಮ್ಮನೆ ಇರ್ಬೇಕು. ಹೆಂಗಿರ್ತದ ಅದು? ಯಾಕ್ರಿ ಅದೇನ ಏನಾಗ್ಬೇಕಾಗಿತ್ತು? ಅದಕ್ಕೆ ಏನಾಗ್ಬೇಕು? ಜಗತ್ತಿನ ಹೊಗಳಿಕೆ ತೆಗಳಿಕೆ ಮಾನ ಅಪಮಾನಗಳು ಅವನೆಲ್ಲ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಾದೇವಿ ಹೇಳಿ. ಜಗತ್ತಂದ್ರೆ ಹಂಗ ಅದ, ತಲೆ ಕೆಡಿಸೋದನ ಅದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮೂಲ ಮಹಾತ್ಮ ಅಂತ ಪ್ರಸಂಗಗಳಲ್ಲಿ ಹೆಂಗ ವರ್ತನೆ ಮಾಡಿದ? ಹೌದಿಲ್ಲ? ತಲೆ ಕೆಡಿಸ್ಕೊಂಡಿಲ್ಲ. ಜಗತ್ತು ಕರ್ಮಕ್ಕನುಸಾರ ಬರ್ತಿರ್ತಾವ, ಏನಾವಲ್ಲ ಅನುಕೂಲ ಪ್ರತಿಕೂಲಗಳು. ಯಾವಾಗಲೂ ಅನುಕೂಲ ಇರ್ತಾವ. ಎಲ್ಲರೂ ಹೊಗಳವ್ರು ಯಾವಾಗ, ಯಾರು ಒಬ್ಬ ತೆಗಳವ ಇದ್ದೇ ಇರ್ತಾನ. ಎಲ್ಲಾರ ಕಡೆಯಿಂದ ಹೌದು ಅನ್ಸ್ಬೇಕಾಕತಿ. ಮೂರ್ಖವ. ಎಲ್ಲಾರ ಕಡೆಯಿಂದ ಹೌದು ಅನ್ಸ್ಕೋಬೇಕ ನಾವು ಮೂರ್ಖವ. ಹೋಗಲ್ ಬಿಡ. ಏನಾರ ಅಂದ್ರೆ ಏನಾಗ್ಬೇಕಾಯ್ತು? ನನಗೆ ಯಾರಿಗಾರ ನನಗಂದಾರ, ನಾವು ಅಲ್ಲದಕ್ಕಂದಾರ ಬಿಡ, ನನಗೆ ಸಂಬಂಧ ಇಲ್ಲ. ಎದಕ್ಕಾರ ಅಂದಿದ್ದಾರೆ ಬಿಡ. ನೀ ಲಪಂಗದಿ ಪಟಿಂಗದಿ ಅನ್ಕೂಲ ಯಾರ ಶರೀರ ಮನಸ್ಸರ ಬುದ್ಧಿಯರ ಲಪಂಗ ಪಟಿಂಗ ಆದಿದ್ದು ನಾ ಅದಕ್ಕೆಲ್ಲ ಸಾಕ್ಷಿ. ನಾ ಅದೇನಂತ ಹಿಂಗ ಅದನ್ನ ಸಂಬಂಧ ತಪ್ಪಿಸ್ಕೊಂಡಿರ ಕಲಿ. ಹಚ್ಕೊಳ್ದಂಗೆ ಇರೋದು ಭಾಳ ಕಠಿಣ ಐತಿ. ಹೌದಿಲ್ಲ? ಹಚ್ಕೊಂಡ್ಕೊಂಡಿರ್ತೈತಿ, ಹಚ್ಕೊಂಡು ಒದ್ಯಾಡ್ತೈತಿ. ಅದಕ್ಕೆ ಅಲಿಪ್ತಾಗಿರ ಕಲಿಬೇಕು. ಅದನ್ನೂ ನೀನು ಹಚ್ಕೊಳ್ದಂಗಿರ ಕಲಿಬೇಕು ಅಂತ. ಸುಖದಿಂದ ಇರ್ಬೇಕಂದ್ರೆ ಎಲ್ಲದ್ರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕಬೇಕಾಗತ್ತೆ. ಆಗಲೇ ಬಿಡಲಿಲ್ಲ ಅಂತಂದ್ರೆ ಮತ್ತು ಸಂಕಟ ಹೊಂದಬೇಕಾಗತ್ತೆ. ಎದರದರ ಅಭಿಮಾನ ಆಸಕ್ತಿ ಇಟ್ಕೊಂಡು ಕುಂತೆ ಅಂದ್ರೆ ಅದನ್ನೆಲ್ಲ ಕೈ ಬಿಡೋದು. ಎಲ್ಲದರ ಅಭಿಮಾನ ಬಿಟ್ಟಾಗ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಎಲ್ಲರೂ ಅವರವರ ಸಂಸ್ಕಾರಕ್ಕನುಸಾರವಾಗಿ ಎಂದಾದರೂ ಒಂದು ದಿನ ಮುಕ್ತಿಯನ್ನು ಪಡೆದೇ ತೀರ್ಥ. ಕಾಲದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗ್ತೈತಿ. ಎಲ್ಲರೂ ಆ ಕಾಲ ಬಂದೇ ತೀರ್ತೈತಿ ಎಲ್ಲರಿಗೂ ಒಮ್ಮೆ. ಯಾಕಂದ್ರೆ ಯಾವ ತೀವ್ರಗತಿ ಅಭ್ಯಾಸ ಮಾಡ್ತಾನ ಅವ್ ದೌಡಾಕೈತಿ, ಮಂದಿ ಇದ್ದವಂಗತ್ತ ಲೇಟ್ ಆಕೈತಿ. ಹೌದಿಲ್ಲ? ಬಟ್ ಜೋರ್ ನಡೆಯವಿದ್ರೆ ದೌಡ ಮುಟ್ತಾನವ, ಸಾವಕಾಶಿ ನಡ್ಕೊ ಅವ ಲೇಟ್ ಆಗಿ ಮುಟ್ತಾನ. ಇಷ್ಟ ಆದ್ರೆ ಹೊಂದೋದು ಎಲ್ಲರೂ ಒಂದ. ಅಭ್ಯಾಸ ಅವನಲ್ಲಿ ತೀವ್ರ, ಮಂದ. ಆತ್ಮಾನಾತ್ಮ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ಅವಾಗ ಬ್ರಾಹ್ಮಣ ಅಂದ್ರೆ ಅವ ವಿಚಾರವಂತ. ಆಸ್ತಿ ಐಶ್ವರ್ಯಾದಿಗಳಿಂದ ಶ್ರೀಮಂತನಾಗಬಹುದೇ ಹೊರತು ಮಹಾಂತನಾಗಲಾರ. ಮಹತ್ತರವಾದಂತಹ ಇರುವಿನ ಸ್ಥಿತಿಯನ್ನು ಅನುಭವಕ್ಕೆ ತಂದುಕೊಂಡ ಅವನಿಗೆ ಮಹತ್ತ ಅಂತ. ಮಹತ್ತರವಾದದ್ದು ಯಾವುದು? ಎಲ್ಲ ಪ್ರಾಣಿಗಳಿಗೆ ಯಾವುದು ಬೇಕಾದದ್ದೈತಿ ಅದನ್ನು ಹೊಂದುವುದು. ಶ್ರೇಷ್ಠವಾದಂತಹ ತನ್ನ ನಿಜ ಸ್ವರೂಪದ ಅನುಭವವನ್ನು ಮಾಡ್ಬೋದು. ಅದನ್ನು ತಿಳಿಸುವಂತ ಎಲ್ಲ ಮಾನವ ಮಾತ್ರಕ್ಕೆ ಬೇಕಾದಂತಹದ್ದನ್ನು ತಿಳಿಸುವಂತಹ ವಿದ್ಯೆಗೆ ಅದಕ್ಕೆ ಬ್ರಹ್ಮ ವಿದ್ಯೆ ಅಂತ ಕರೆದ್ರು, ಆತ್ಮವಿದ್ಯೆ ಅಂತ. ಎಲ್ಲರಿಗೆ ಏನ್ ಬೇಕಾಗೈತಿ?
ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇಕಾಗಿದ್ದಿಲ್ಲ. ಅದನ್ನು ಹೊಂದುವಂತ ಪ್ರಯತ್ನವನ್ನು ಮಾಡೋದು. ಅದಕ್ಕಾಗಿ ನಾವು ವ್ಯವಸಾಯ ಮಾಡ್ಬೇಕಾಗಿತ್ತು. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ, ನಿತ್ಯ ಸುಖದಿಂದ ಯಾವಾಗಿದ್ದೇನಪ್ಪ ನಾವು ಅಂತ. ಅದ್ರ ಇಚ್ಛಾ ಬಯಕೆಗಳು ನಮಗೆ ಬೇಕು. ಅದಕ್ಕೆ ಕಾಮನೆಗಳು. ಎಂತ ಕಾಮ ಇರ್ಲಿ, ಮೋಕ್ಷದ ಕಾಮ ಇರ್ಲಿ ಅಂತ. ಮುಕ್ತಿ ಹೊಂದಬೇಕನ್ನೋ ಬಯಕೆಗಳಿಗೆ ಅದು ನಿನಗ ಅಭ್ಯಾಸದಾಗ ತೊಡಗಕ್ಕೆ ಹಸ್ತತಿ. ಈ ವಿಷಯಗಳ ಪ್ರಾಪ್ತಿ ಮಾಡ್ಕೊಳ್ಳೋ ಕಾಮ ಏನೈತಿಲ್ಲ ಅದು ಕರ್ಮಗಳನ್ನು ಮಾಡಕ್ ಹಸ್ತತಿ. ಮುಕ್ತಿ ಹೊಂದಬೇಕನ್ನೋ ಕಾಮ ಇತ್ತಂದ್ರೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಂತ ಅವ್ನು ಪ್ರಯತ್ನ ಮಾಡ್ತ. ನಿತ್ಯ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡ್ಕೊಂಡು ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ನಿವ್ವಳ ಸುಖದ ಇಚ್ಛಾ ಇದ್ದವ, ವಿಷಯ ಭೋಗದ ಆಶಯ ಇದ್ದವ ಕರ್ಮಗಳಲ್ಲಿ ಹಗಲಿ ರಾತ್ರಿ ಹೆಂಗ ದುಡುದು ವ್ಯರ್ಥ ಪ್ರಯತ್ನ, ಗುಡ್ಡಕಾಲು ಹೊತ್ತಂಗ ಬಾಳೆ. ಜಗತ್ತಿನಾಗ ಏನ್ ಮಾಡಿದ್ರು ನನಗೆ ದುಃಖ ನಿವೃತ್ತಿ ಆಗೋದು, ಪರಮಾನಂದದ ಪ್ರಾಪ್ತಿ ಆಗೋದು ತಿಳಿದರೆ ಮಾತ್ರ ಸಾಧ್ಯದ. ತಿಳುವಳಿಕೆನ ಸಾಧನ ಹೊರತು ಯಾವ ಕರ್ಮನೂ ಇದಕ್ಕೆ ಸಾಧನ ಅಲ್ಲ. ಕರ್ಮದಿಂದ ಬಲಿ ಬಂಧ ಪರಿಯದು, ಅದು ದುಃಖದ ನಿವಾರಣೆ ನಿನಗೆ ಆಗುದಿಲ್ಲ. ಪಿಶಾಚಿ ಮತ್ತು ದೇವತೆಗಳ ಶರೀರ ಸೂಕ್ಷ್ಮ ಶರೀರದ, ಹೌದು, ಜಡ ಶರೀರ ಹೋದ ಸೂಕ್ಷ್ಮ ಶರೀರ, ವಾಸನಾ ಶರೀರ ಅಂತಾರದು. 17 ತತ್ವದಿಂದ ಕೂಡಿದ್ದದು. ಅದು ನಾಶ ಆಗುದಿಲ್ಲ. ನೀ ಜ್ಞಾನ ಮಾಡ್ಕೊಂಡಾಗ, ನೀ ಯಾರಿದೆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಸೂಕ್ಷ್ಮ ಶರೀರ ನಾಶ. ಮುಕ್ತಿ ಅಂದ್ರೆ ಅದ, ಸೂಕ್ಷ್ಮ ಶರೀರ ಇಲ್ದಂಗ ಮಾಡ್ಕೋದ ಮುಕ್ತಿ ಅಂತ. ಅದು ವಾಸನೆ ಕಟ್ಕೊಂಡ ತಿರುಗ್ತೈತಿ ಜೀವ. ಶರೀರ ಬಿಟ್ರೆ ಯಾರು ಮುಗಿತಿದ್ದ ಕತಿ ಮುಗಿದಿಲ್ಲ. ವಾಸನ ಗಾಳಿ ರೂಪದಿಂದ ತಿರುಗ್ತೈತಿ. ಏನ್ಲಿ ಗಾಳಿ ಆಗೈತೆ, ಎಲ್ಲರೂ ಇರ್ತಾರೆ, ಗಾಳಿ ಆಗೇ ಬಿಟ್ಟಿರ್ತಾವೆ ಎಲ್ಲ ಸೂಕ್ಷ್ಮ ಶರೀರ. ಮುಕ್ತ ಆದ ಒಬ್ಬನ ಅವನು ನಾಶ ಆಗಿರ್ತೈತೆ. ಅದು ಜ್ಞಾನ, ಯಥಾರ್ಥ ಜ್ಞಾನ ಯಾವ ಮಾಡ್ಕೊಂಡಿರ್ತಾನ ಅವಾಗ ಸೂಕ್ಷ್ಮ ಶರೀರ ಎಲ್ಲ ನಾಶ ಆಗ್ಬೇಕು. ಅವಾಗ ಅವನು ಮುಕ್ತಿ. ಇದು ವಾಸನ ಕಟ್ಕೊಂಡ ತಿರುಗ್ತೈತಿ. ಯಾರ್ಯಾರಿಗೆ ಯಾವ ವಾಸನ ಇರ್ತಾವೋ ಅದಕ್ಕೆ ಅನುಗುಣವಾಗಿ ಮತ್ತೆ ಜನ್ಮ ಬರ್ತದೆ. ಅದಕ್ಕೆ ಅನುಗುಣವಾಗಿ ಕರ್ಮಗಳಲ್ಲಿ ತೊಡಗೇನು, ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡೇ ತೀರ್ತಿ. ಅದಕ್ಕೆ ಅನುಗುಣವಾಗಿ ನೀ ಜನ್ಮವನ್ನು ಹೊಂದೇ ತೀರ್ತಿ. ಬಿಟ್ಟದ್ದಲ್ಲ. ಅದಕ್ಕೆ ಈ ವಾಸನೆಗಳಿಂದ ನಾಶ ಮಾಡ್ಕೋಪ ಅಂತ. ಅವ ಜನ್ಮಕ್ಕೆ ಹಾಕ್ತಾವ. ನಮ್ಮ ಎಂತೆಂತ ವಾಸನೆ ಇರ್ತಾವ ಅಂತಂತ ಕರ್ಮಗಳನ್ನು ಮಾಡ್ತಾನ, ಅಂತಂತ ಜನ್ಮಗಳನ್ನ ಹೊಂತ. ಯಾರು ನಮ್ಮ ಜನ್ಮಕ್ಕೆ ಹಾಕವ್ರಿಲ್ಲ. ನಿನ್ನ ಜನ್ಮದ ಕರ್ತ ನೀನ. ಇಂಥ ಯಾಕೆ ಬಂತಪ್ಪ ನಮಗೆ ಇದು ಅಂದ್ರೆ ಅಂತ ಕರ್ಮ ಮಾಡಿ ಅದಕ್ಕೆ ಬಂದೈತಿಪ್ಪ. ಯಾರೇನು ಮಾಡಕ್ಕಾಗಲ್ಲ. ತಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡುವ ಗೊತ್ತಾಗ್ಲಿಲ್ರಿ. ಹಿಂಗ ಅನುಭವಿಸಬೇಕು. ಬೇರೆ ಪರಿಹಾರ ಅದಕ್ಕೆಲ್ಲ ಮಾಡಿದ ಮ್ಯಾಗ ಮಾಡಿಬಿಟ್ಟಿ ಅದನ್ನ ಉಂಡ ತೀರ್ಸ್ಬೇಕು. ಬೇರೆ ಪರಿಹಾರ ಅದಕ್ಕೆಲ್ಲ ತಪ್ಪಿಸ್ಕೊಳಕ್ ಬರುದಿಲ್ಲ. ಅದನ್ನ ಮಾಡಿದ ಕರ್ಮದಿಂದ ತಪ್ಪಿಸ್ಕೋಬೇಕಾತ ಜ್ಞಾನನ ಮಾಡ್ಕೋಬೇಕು. ಕರ್ಮ ಜಾಲದಿಂದ ನೀವು ಪಾರಾಗಬೇಕಾತಂದ್ರೆ ಇನ್ನು ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದರಿಂದ ಪಾರಾಗಬೇಕಾಗ್ತದೆ. ಇಲ್ಲ ಅಂದ್ರೆ ಮತ್ತೆ ಇದ್ರಾಗ ಸಿಕ್ಕೊಂಡು ಒದ್ದಾಡ್ತಿ ಬಂಧನದಾಗ. ಸೂಕ್ಷ್ಮ ಶರೀರ ಅಂದ್ರೆ ಅದು ಯಾತನಾ ಶರೀರನಲ್ಲ. ಅಲ್ಲಿ ಕಷ್ಟಗಳ ಅಂತ ನಾವು ತೃಪ್ತಿನ ಇಲ್ರಿ. ಏನ್ ಮಾಡ್ಬೇಕು, ಯಾವ್ದಾರ ಮೈ ಆಗ್ಬೇಕೈತಿ ಕರ್ಮಕ್ಕನುಸಾರ. ನನಗಾದ ಬೇಕು, ಇದು ಬೇಕು, ಅದು ಕಾಡ್ತೈತಿ. ಅವನ್ನ ಹಾಳು ಮಾಡ್ತೈತಿಲ್ಲ ಪೀಡಾ ಕೊಟ್ಟ. ಜೀವಂತ ಇದ್ದಾಗೂ ಪೀಡಾ, ಶರೀರ ಬಿಟ್ಟ ಮ್ಯಾಗೂ ಪೀಡಾ ಕೊಟ್ಕೊಂತ ಅಡ್ಡಾಡ. ಹಿತ ಒಳ್ಳೇದಂತಿ ಮಾಡಕ್ಕಾಗ್ಲಿಲ್ಲ, ಶರೀರ ಇದ್ದಾಗೂ ಮಾಡಕ್ಕಾಗ್ಲಿಲ್ಲ, ಶರೀರ ಬಿಟ್ಟ ಮ್ಯಾಗೂ ಪೀಡಾ ಕೊಟ್ಕೊಂತ ಅಡ್ಡಾಡ್ತ. ಅದು ಸೂಕ್ಷ್ಮ ಶರೀರ ಬರೀ ಭೋಗ ಭೂಮಿ ಅಷ್ಟೇ. ಅದು
ಅದು ಕರ್ಮಭೂಮಿ ಅಲ್ಲ. ಮಾನವ ಶರೀರ ಭೋಗ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ಅದು ಮಾಡಿದ್ದನ್ನು ಊಟ ಮಾಡೋದಷ್ಟ ಅಲ್ಲ. ಏನ್ ಬಾಲ್ಯಾವಸ್ಥೆಗಳಲ್ಲಿ ನಡೆದಂತಹ ಪಾಪ ಪುಣ್ಯಗಳ ಸಂಚಯ ಇಲ್ಲ. ಕೌಮಾರಿ ಅವಸ್ಥೆಯಿಂದ ಅದು ದಾಖಲಾತಿ ಯಾಕೆ? ಏನ್ ಬಾಲಾಪರಾಧಿಗಳಿಗೆ ಯಾಕ್ರಿ ಇಲ್ಲ? ಅವ್ನು ಗೊತ್ತಿಲ್ಲ, ಗೊತ್ತಿಲ್ಲಕ್ಕ ಅವ ಅಪರಾಧಿ. ಗೊತ್ತಾದ ಮ್ಯಾಗ ನೀವು ತಿಳುವಳಿಕೆ ಬಂದ ಮ್ಯಾಗ ಮಾಡ್ತೀಯಲ್ಲ, ಅವಾಗ ಚಲೋ. ಏನ್ ಅವಾಗ ಅದು ನಿನಗೆ ದಾಖಲಾತಿ ಚಲೋ ಆಕೈತಿ. ಪುಣ್ಯ ಪಾಪಗಳ ಸಂಗ್ರಹ ಯಾವಾಗ ಆಕೈತಿ? ದುಡಿಕೆ ಯಾವಾಗ? ಕೌಮಾರಿ ಅವಸ್ಥೆಗೆ ಬಂದಾಗ. ಅಲ್ಲಿ ಮಠ ಮಾಡಿದ್ದು ಯಾವುದು ದಾಖಲಾಗುವುದು? ಇಲ್ಲ ಇಲ್ಲ ಇಲ್ಲ. ನಾವು ಒಳ್ಳೇದ ಸಣ್ಣಂದ್ರೆ ಒಳ್ಳೇದು ಮಾಡಿದ್ದು ಅದು ದಾಖಲಾಗುತ್ತೆ. ಅದು ನಿನಗೆ ಅಷ್ಟು ಅನ್ಸೋದಿಲ್ಲ. ತಿಳುವಳಿಕೆ ಬಂದಾಗ ಮಾಡ್ತೀಯಲ್ಲ, ತಿಳಿಯಲೇ ಏನು ಮಾಡಿರ್ತೀಯಲ್ಲ, ಅವಾಗ ಅದ್ರ ಇದು ಇರೋದಿಲ್ಲ. ಮತ್ತೆ ಅವನ್ನೆಲ್ಲ ಇದನ್ನ ನೋಡೇ ಈ ಕೋರ್ಟ್ ಅದು ಹಿಂದಿನ ಋಷಿ ಮುನಿಗಳು ಮಾಡಿದ್ದು ಇಲ್ಲ. ಅವನ್ ನೋಡ್ಕೊಂಡು ಅವನ್ ನ್ಯಾಯವನ್ನ ನಿರ್ಣಯ ಮಾಡ್ತಾರೆ. ಹಸಿವೆಯಾದವನಿಗೆ ಊಟ ಮಾಡಿದಾಗಲೇ ತೃಪ್ತಿಯಾಗುವಂತೆ ಮುಮುಕ್ಷುವಾದವನು ಸಾಧನೆ ಮಾಡುವುದರಿಂದಲೇ ಮುಕ್ತನಾಗುತ್ತಾನೆ ಅಂತ. ಹೌದು, ಸಾಧನ ಮಾಡಲೇ ಅನುಭವ ಹೆಂಗಾಗ್ಬೇಕು? ಹಂಗ ಹೇಳಾಕ ಕೇಳಾಕ ಕಲ್ತಿ ಅದನ್ನ ಅನುಭವ ತಗೊಳ್ಳೋದು ಯಾವಾಗ? ಸಾಧನ ಮಾಡಿದಾಗ ಬರ್ತದೆ. ಶ್ರವಣ ಮಾಡಿದ್ದನ್ನು ಮನನ ಮಾಡೋದು, ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡೋದು, ನಂತರ ಅದು ಗಟ್ಟಿ ಆಕೈತಿ. ನಾವು ಕೇಳಿ ಬಿಟ್ಟು ಬಿಡ್ತೇವೆ, ಹೊಳ್ಳಿ ಅದನ್ನ ತಿರುಗಿ ಪರಿಶೀಲನೆ ಮಾಡೋದಿಲ್ಲ. ಇದು ಬೇಕಾಗಿತ್ತ ಯಾವ ಇರ್ತಾನ ಅದು ಕೆಲಸ ಮಾಡ್ಕೋತಾನ, ಅದು ಲಾಭ ಮಾಡ್ಕೋತಾನ. ನಮ್ಗೆ ಅದಕ್ಕೆ ಬೇಕು ಬಿಡಪ್ಪ, ಮತ್ತೆ ಮುಂಜಾನೆ ಇರ್ತೈತಿ ಅದನ್ನ ಸಂಜೆ ಮುಂದೆ ಕೇಳುವಾಗ ಚೆಂಡ ಹಾಕೋದು, ಎದ್ದು ಹೋಗೋದು, ಮತ್ತು ನಮ್ಮ ಚಾಳಿ ಬಿಡೋಂಗಿಲ್ಲ. ಏನ್ ಮಾಡಿದಂಗೆ ನೀರು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಏನು ಲಾಭ ಇಲ್ಲ. ಔಷಧಿ ತಗೋಕತ್ರ ಅದು ಪರಿಣಾಮ ಆಗೈತಿ ಇರ್ತೈತಿ, ತಗೊಳ್ಳಲೇ ಇದ್ರೆ ಯಾಕ್ರಿ ತಗೊಳ್ಳೋನು ಬಿಡ ಅನ್ಕೊಂತ ಮಾಡೋನು ಬಿಡು. ನಾವು ಕೇಳಿದ್ದನ್ನು ಹೊಳ್ಳಿ ಮನನ್ ಮಾಡ್ಲಿಲ್ಲ ಅಂದ್ರೆ ಅಂದಾಗ ಅದು ಪರಿಣಾಮ ಆಕೈತಿ. ಈಗ ಶ್ರವಣ ಮಾಡಿ ಹೊಳ್ಳಿ ಮನನ್ ಮಾಡ್ಲಿಲ್ಲ ಅಂದ್ರೆ ಪರಿಣಾಮ ಹೆಂಗಾಕೈತಿ? ನಾವು ಮನನ ಮಾಡೋದಿಲ್ಲ, ಅದ ನಮ್ಮ ತಪ್ಪು. ಕೇಳಿದ ಶ್ರವಣ ಮಾಡಿದಿಂದ ಮನನ ಮಾಡ್ಬೇಕು. ಮನನ ಮಾಡಿದಾಗ ಅದು ನಿಧಿಧ್ಯಾಸನ ಅದು ಗಟ್ಟಿ ಉಳಿತು. ಗಟ್ಟಿ ಆದಾಗ ಇದು ಭೇಟಿ ಆಕೈತಿ. ನಿನ್ನ ನಿಜ ಸ್ವರೂಪದ ಎಚ್ಚರ ನಿನಗೆ ಆಕೈತಿ. ಅವಾಗ ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು. ಬರೀ ಕೇಳಿದ ಕೂಡಲೇ ಮುಕ್ತ ಆಕೇನು? ಮನನ ಮಾಡಬೇಕು. ದುಡಿಕೆ ಐತೆ, ಅದು ಜನ್ಮ ಜನ್ಮಾಂತರ ದುಡಿಕೆ ಐತಿ. ಇದಕ್ಕಾಗಿ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ. ಒಮ್ಮಿಲೆ ಹೇಳದ ಕೇಳಾಕ್ಷಣ ಆಗೋ ಕೆಲಸ ಅಲ್ಲಿದೆ. ಯಾಕೆ ಜನ್ಮ ಜನ್ಮಾಂತರದಿಂದ ವಾಸನೆಗಳು ಒಳಗೆಲ್ಲ ಬೇರು ಬಿಟ್ಬಿಟ್ಟವು. ಅವನು ಹೇಳಿದಕ್ಷಣ ಕೇಳಿದಕ್ಷಣ ಅಷ್ಟು ಹೋಗ್ಬಿಡ್ತಾವ. ನಾವು ಹೇಳಿದ ಕೂಡಲೇ ಹೋಗ್ಬೇಕಾದ್ರೆ ಹಿಂದಿನ ಜನ್ಮ ದುಡುಕಿದ್ದಾಗ ಹೋಗ್ತೈತೆ ಅದು. ತಕ್ಷಣ ಒಮ್ಮೆ ಹೇಳಿದ್ರೆ ಅವಾಗ ಸಾಕು. ಉತ್ತಮಾಧಿಕಾರಿ ಇತ್ತಂದ್ರೆ ಅವ ಗಪ್ಪನ ಆದ್ರೆ ಅವ ಅನುಭವ ಮಾಡ್ಕೋತಾನೆ. ಸುಕೃದೋಚ್ಚಾರ ಮಾತ್ರೇನ ಏವ. ಒಮ್ಮೆಲೆ ಹೇಳಿದ ಕೂಡಲೇ ಅವಾಗ ಹೊಳಿತೈತಿ. ಉತ್ತಮಾಧಿಕಾರಿಗೆ ಇದ್ದದ್ದು ಅವಾಗ ಬೋಧ. ಮಧ್ಯಮನಿಗೆ ಆ ಹೇಳೋ ಹೊತ್ನಾಗಳೇ ಇದು ಅನಿಸ್ತೈತಿ, ತಿಳಿತ್ ನನಗೆ ಅನ್ಸೋದು. ಬಿಟ್ಟು ಕೂಡಲೇ ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತೆ ಮೋಹಕ್ಕೆ ಬಿಡ್ತೈತಿ. ಇದು ಒಳಗ ಬಿಟ್ಟು ಬಿಡದ ಇದು ನಡೀತಿತ್ತಂದ್ರೆ ಏನಾರ
ಇದರಿಂದ ಕಡೆಕಾಗಕ್ಕೆ ಬರ್ತೈತಿ ನಮಗೆ ವಿಷಯದ ವ್ಯಾಮೋಹದಿಂದ. ಆತ್ಮವಿಚಾರ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತಿತ್ತಂದ್ರೆ ಹೊರಗಿನ ಇವೆಲ್ಲ ತಾನು ಆಟೋಮೆಟಿಕ್ ಕಡಿಬೇಕು. ಏನ್ ಹೊರಗಿನದನ್ನ ಹಿಡಿಯಾಕ ಬರ್ತದೆ, ಬಿಡಾಕ್ ಬರ್ತಲ್ಲ. ಒಳಗಿನದನ್ನ ಹೊರಗಿನದ ಬಿಡು ಕಾರಣನೇ ಇಲ್ಲ. ಹಿಡ್ಕೊಂಡದ್ದೆಲ್ಲ ಒಳಗೈತಿ, ಬಿಡುದನ್ನು ಒಳಗೈತಿ. ಏನ್ ಸಮಾಧಾನ ಶಾಂತಿ ಒಳಗೆ ಅನುಭವ ಬರ್ತೈತೆ, ಹೊರಗೆ ಬರ್ತೈತೆ. ನಮಗೆ ಒಳಗೆ ಅಂತರಂಗದಲ್ಲಿ ಅದು ಅನುಭವ ಬರ್ತದೆ. ಹಿಡ್ಕೊಂಡದ್ದು ಅಲ್ಲೇ, ಬಿಡುದನು ಅಲ್ಲೇ. ಮನಸ್ಸಿನಾಗ ಬಿಟ್ಟದ್ದು ಮಂದಿಗೇನು ಗೊತ್ತಾಗೈತಿ? ಗೊತ್ತಾಗುದಿಲ್ಲ. ಅದು ಇನ್ನೊಬ್ಬರಿಗೆ ಅವ್ನು ಬಿಟ್ಟಾನು ಹಿಡ್ದಾನು ಅನ್ನೋದು ಏನು ಗೊತ್ತಾಗತ್ತಿ? ಜನರೇನು ಬಲ್ಲರು? ಮಾತು ಮಾತಾಡಿದ್ರೆ ಬಿಟ್ಟಂಗ ಆಗ್ಬಿಡ್ತಾನೆ. ಜ್ಞಾನದ ಮಾತು ಮಾತಾಡಿದ್ರೆ ಎಲ್ಲ ಜ್ಞಾನ ಆದಂಗ ಆಗೋದು. ನೀನು ಆಗೋದಿಲ್ಲ. ಏನ್ ಒಳಗೆ ಹೃದಯ ಪರಿವರ್ತನೆ ಆಗೈತಿಲ್ಲ ನೋಡ್ಕೊ. ಅಂತಃಕರಣ ಸ್ವಚ್ಛ ಆದಾಗ ಅದರ ಅನುಭೂತಿ, ಆನಂದದ ಅನುಭೂತಿ ಆಗತ್ತದ. ಅವಾಗ ಅವ ಬಿಟ್ಟಾನಂತ. ವಿವೇಕದ ಸತತ ಅಭ್ಯಾಸ ಬೇಕಿರುತ್ತೆ. ಅಂದಾಗ ವಿಷಯ ವಾಸನೆಗಳೆಲ್ಲ ಕ್ಷೀಣಕ್ಕೋಂತ ಹೋಗ್ಕೋ. ವಿಷಯ ವಾಸನೆಗಳನ್ನ ನಾಶ ಮಾಡಿಕೊಳ್ಳೆ ಯಾವ ಮಹಾತ್ಮ ಸಮಾಧಿ ಸಾಧಿಸಿದ ಹೇಳ? ವಾಸನೆ ಯುರಿಸದೆ ಅಂತ ಅದಕ್ಕೆ ಇವ ವಾಸನೆಗಳು, ಭೋಗ ವಾಸನೆಗಳೇನದಾವಲ್ಲ, ತಿಂದು ಸುಖ ಹೊಂದಬೇಕು, ನೋಡಿ ಸುಖ ಹೊಂದಬೇಕು, ಮೂಸಿ ನೋಡಿ ಕೇಳಿ ಮುಟ್ಟಿ ಸುಖ ಹೊಂದಬೇಕು ಅನ್ನೋ ವಾಸನೆಗಳೇನದಾವಲ್ಲ, ಅವು ಜನ್ಮಾಂತರ ಅದು. ಅವ್ನು ಮಾಡ್ಕೊಂತ ಕೂತ್ರೆ ಅವು ವಾಸನೆಗಳು ಮತ್ತಟ್ಟು ಗಟ್ಟಿಕ್ಕವು. ವಿಚಾರದಿಂದ ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಂತ ಒಮ್ಗಿಲೆ ಆಗೋ ಕೆಲಸ ಅಲ್ಲಿದೆ. ಅಭ್ಯಾಸದಿಂದ ಅದು ಕಡಿಮೆ ಮಾಡ್ಕೊಂತ ಬರ್ತಾವ. ಸತತ ಅಭ್ಯಾಸ ಮಾಡಿದಾಗ ಇದು ಸಾಧ್ಯ ಆಕೈತಿ. ನೀವು ಯಾವಾಗಲೂ ಒಮ್ಮೆ ದಿನ ಮಾಡಿ ಒಮ್ಗಿಲೆ ಬಿಟ್ಟೇನಂದ್ರೆ ಆಗುದಿಲ್ಲ. ಬಿಟ್ಟೇನಂದರು ಬಿಡದಿ ಮಾವಿ ಅಂದರು. ಇಲ್ಲಿ ತನಕ ಹನಿ ಕೋದ್ ಮಿನಿ ಮಾಡಿದ್ರು ಆಗವಲ್ ತನಗಂತಿದ್ರು. ಒಂದ್ ಪವ್ರ ಹಂಗಂತಿದ್ರು. ಇನ್ನು ನಾವು ಯಾಗಿಡತ್ತಪ್ಪ ಜನ್ಮಾಂತರ ಅಭ್ಯಾಸ ಮಾಡಿದವ್ರಿಗೆ ಕಠಿಣ ಹಾಕೊಂಡು ಅದು ಕಠಿಣ ಸಾಧ್ಯ, ಅಸಾಧ್ಯನಲ್ಲ, ಸಾಧ್ಯ. ಅದಕ್ಕೆ ಬಿಡಬಾರ್ದು. ಅದನ್ನು ನಾವು ಅಭ್ಯಾಸ ಬಿಡಬಾರ್ದು. ನಿತ್ಯ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಮಂಗಳಾರತಿ ಅಂದ್ರದು ವಾಸನ ನಾಶಕವನ್ನ ಯಾಕ್ರಿ? ಒಂದ್ ಹಿಡದ ಮಂಗಳಾರತಿ ಕಲ್ತಪ್ಪ, ಭಾಳ ಚಲೋ ಅಂತ ಅನ್ಪಾಗ ಮಂಗಳಾರತಿ ಒಕ್ಕವನ್ರಿ, ವಾಸನ ಒಕ್ಕವನು ಮಂಗಳಾರತಿ ಅಂದ್ರ. ಅದೊಂದು ಹುಚ್ಚ ಮಂಗಳಾರತಿ ಅಂಬ. ಭಾಳ ಚಂದ ಅಂತ ನೋಡಪ್ಪ, ನೀನ ಅನ್ನ ಚಲೋ ಐತಿ. ವಾಸನ ಹೊಕ್ಕವನ್ ಅದೊಂದು ಹುಚ್ಚ. ಅದಕ್ಕೆ ಅಣಬೇಕು ಅನ್ನೋದು ಹೌದಿಲ್ಲ. ಅವ ಅಂದ ಕೂಡ ನಾನು ಅನ್ನೋದು, ನಾ ಅಂದ ಕೂಡ ಅವನು ಒಳ್ಳೆ ನಂದ ಹೆಚ್ಚು ಎಷ್ಟದಾವ ಅಂದ ಬಿಡ್ರಿ ನೀವು. ರುದ್ರಪ್ಪ ಮಾಡಿ ಅಂಬಳೊಟ್ಟಿಗೆ ಈರಪ್ಪ ಅಂತಿದ್ದ, ಅವನು ಹೊಡೆಯವನು ಮಂಗಳಾರತಿ ಹೌದಿಲ್ಲ. ಎಷ್ಟದಾವ ಅಂದಾರ ಬಿಡ್ರಿ ನೋಡು. ಏನಾಯ್ತು ಅದನ್ನ ಮಾಡಿದ್ರೆ ಅಕ್ಕ ವಾಸನ ಹೊಕ್ಕವು. ವಾಸನ ಹೋಗುದಿಲ್ಲ. ಹೋಗಿರುದಿಲ್ರಿ. ಅವ್ ನೀ ಶಾಸ್ತ್ರ ಹೇಳಿರೋ ಹೋಗುದಿಲ್ಲವ. ಸುತ್ತ ರೀತಿ ಒಳಗ ಓದುದು ಹೇಳುದು ಕೇಳುದು ಎಲ್ಲ ಮಾಡ್ತೇನಂದ್ರು ಯಾಕೆ ಹೋಗ್ವಲ್ವ ಅಂದ್ರೆ ಅದಕ್ಕಾಗಿ ಪ್ರಯತ್ನ ಮಾಡುವುದಿಲ್ಲ. ಅವ ಹೇಳುವ ಹೊತ್ನ್ಯಾಗ ಕೇಳುವ ಹೊತ್ನ್ಯಾಗ ಅಟ್ ಹೋದಂಗ ಅನಸ್ತವ್ರಿ. ಮತ್ ಬಿಟ್ಟು ಕೊಲೆ ಮತ್ತ ಆವರ್ಸಿ ಬಿಡ್ತಾವ. ಎಷ್ಟೊತ್ತು ನೀ ತಲೆಯಲ್ಕೆ ಬಿಡ್ತಿ, ಬಿಟ್ಟು ಕೊಲೆ ಬಂದು ಅನಾತ್ಮ ವಿಚಾರ ಬಂದು ಹೊಕ್ಬಿಡ್ತಾವ. ಮತ್ತು ತನ್ನ ಕಾರ್ಬಾರ ಅವು ಮಾಡ್ತಾವ. ಅದಕ್ಕೆ ಅವಕಾಶ ಬರ್ಲಂಗ
ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಡ್ದಂಗೆ ಎಡೆಬಿಡದೆ ಈ ವಿಚಾರ ನಡಿಬೇಕು ಅಂತ ಅದಕ್ಕೆ ಅಂದ್ರೆ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಅವಕ್ಕೆ ಅವಕಾಶ ಸಿಗುದಿಲ್ಲ. ಬಿಟ್ಟು ಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಯಾವ ಮಾಡ್ತಿರ್ತಾನ ಅವಾಗ ಇದು ಅನುಭವ ಬರ್ತದೆ. ಈಗ ಕೇಳಿದ್ದನ್ನು ಬಿಟ್ಟು ಕೂಡಲೇ ಮತ್ತೆ ಅದು ಬಂದ್ ನಿಂತು ಬಿಡ್ತೈತೆ, ಹೊಕ್ಕು ಬಿಡ್ತೈತೆ, ಅದ್ರದ ವ್ಯವಹಾರ ನಡೀತೈತಿ ಮತ್ತೆ. ಹಿಂಗಾಗಿ ನಮಗೆ ಇದು ಆಗೋಲ್ಲ. ಎಡೆಬಿಡದೆ ಅಭ್ಯಾಸ ಯಾವ ಮಾಡ್ದ ಅವಾಗ ಇದು ಸಿದ್ಧಿಸ್ತದೆ. ತನ್ನ ತಾನು ಎಡೆಬಿಡದೆ ಆ ರೈಲು ಹರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಾದ. ಎಡೆಬಿಡದೆ ಅಭ್ಯಾಸ ಮಾಡೋದಿಲ್ಲ ನಾವು, ಅದಕ್ಕೆ ನಮಗೆ ಇದು ಹಣ ಹೋಗ್ಬೋದು. ವಾಸನ ನಾಶ ಮಾಡ್ಕೊಳಿಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ನಿನ್ನ ಧೂಪ ದೀಪ ಪುಷ್ಪ ಪತ್ರಿ ಯಾಕ್ರಿ ಯಾವ ಬೇಕಾಗಿಲ್ಲ. ಹೊರಗಿನ ಸಾಮಾನು ಪೂಜೆ ಸಾಮಾನು ಅಂತ ತಿಳ್ಕೊಂತೀನಿ. ಅವ್ನು ಏನ್ ಮಾಡ ಅವ್ನು ನೋಡಿ ಹೆದರಿ ಹೋಗ ಅವನ ವಾಸನೆಗಳು. ಅವ್ನು ತೋರ್ಸಿದ ಕೂಲೆ ಹೊಕ್ಕವನು. ಈ ಬತ್ತಿ ಪಟ್ಟ ಬಡದ ಕೂಲೆ ಹೋಗತ್ತೇನ್ರಿ? ಸೂಗ್ ಹಾಕೊಂಡ್ ಬಂದ್ ಕುಂತಿಯಲ್ಲ, ಚಲೋ ಹನಿ ಕೆಡಿಸ್ಕೊಂಡ ಹೇಳಿರಿ ಇದು ಮಾಡಿದಂಗೆ ಆಗ್ರಿ. ಸೂಗ್ ಹಾಕೊಂಡ್ಬಿಟ್ರೆ ದೊಡ್ಡ ಸುತ್ತುಳವಾಗಿಬಿಟ್ಟೇನಿ. ತಲಿ ಬೋಳ್ಸಿರೋ ವಾಸನ ಹೋಕ್ಕವ ನೀನು. ನಾವು ಏನು ಮಾಡೋದಿಲ್ಲಪ್ಪ ಚೈನಿ ಅಂತ ಪೋಷಾಕ ನಾವು ಹಾಕೋದಿಲ್ಲ. ಯಾವ್ದು ಬೇಕಾದ ಹಾಕೋದಿಲ್ಲ ಅದು ಹಿಡ್ಕೊಂಡು ಕುಂತಿಯಲ್ಲ ನಿನಗೆ ಮನಸ್ಸಿನೇ ಆಗೋದಿಲ್ಲ. ಅವ್ನು ಬಿಡೋದನ, ಆ ಹುಚ್ಚು ಬಿಡೋದನ. ಆ ಬಿಟ್ಟೇನಿ ಅನ್ನೋದನ್ನ ಬಿಡೋದು. ಬಿಟ್ಟೇನಿ ಅನ್ನೋದು ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ. ಬಿಟ್ಟೇನಿ ಅನ್ನೋದನ್ನೆಲ್ಲ ಒಳಗೆ ತುಂಬ್ಕೊಂಡು ಕುಂತೀವಿ, ಬಿಟ್ಟದ್ದನ್ನೆಲ್ಲ ನೀನು ಹೌದಿಲ್ಲ. ಅವ ಮಾಡಿದವ ಅದನ್ನ ಹಚ್ಕೊಳ್ಳೋದೇ ಇಲ್ಲ. ಯಾಕ್ರಿ? ಇದು ಮಾಡಲ್ಲೇ ಇದ್ದದ್ದು ಹಚ್ಕೊಂಡು ಕುಂತೈತಿ. ನಾ ಬಿಟ್ಟೇನಿ ಅದನ್ನ ಬಿಟ್ಟೇನಿ ಇದನ್ನ ಬಿಟ್ಟೇನಿ ಅವ್ರೆಲ್ಲ ಇದ ಭಾವನೆ. ಅದಕ್ಕೆ ನೆಮ್ಮದಿನೇ ಇರೋದು. ಯಾವ್ದಾರು ಬಿಟ್ಟಿದ್ದಿತ್ತು ಯಾವ್ದಾರು ಹಿಡಿದಿದ್ದು ನನಗೇನು ಸಂಬಂಧ ತಪ್ಪಿಸ್ಕೊಂಡ ಅವ ಆರಾಮಿರ್ತಾನೆ. ಊಟ ತಿಂಡಿ ವಿನೋದ ಭೋಗ ಮೊದಲಾದವುಗಳಿಂದ ಆತ್ಮೋನ್ನತಿ ಆಗಲಾರದು. ಬರೀ ಅದರಾಗ ಜೀವನ ಕಳೆದ. ಶಿಸ್ತನ ಊಟ, ಅದ್ರ ಮಜಾ ನೋಡೋದು, ಉಡುಗೆ ತೊಡುಗೆಗಳು ಆವರಣಗಳು ಇವನ್ನೆಲ್ಲ ಮಾಡಿ ಸುಖದಿಂದ ಇರಕ್ಕಾಗೈತೆ ನಿನಗೆ? ಹಿಂಗಾದ್ರೆ ಸುಖ ಸಿಗ್ತೈತೆ ಅಂತ ಎಲ್ಲ ನಮೂನಿ ಮಾಡಿದೆ. ಎಲ್ಲ ನಮೂನಿ ಆಭರಣಗಳನ್ನು ಮಾಡಿಸ್ಕೊಂಡು ಎಂತೆಂಥ ಪೋಷಾಕು ಎಲ್ಲ ವಸ್ತ್ರಾಲಂಕಾರ ಹೌದು ಎಲ್ಲ ಮಾಡ್ಕೊಂಡಿಪ್ಪ. ಎಷ್ಟು ತಿಡ್ಯಾಡುದು ಮಾಡಿರು ನಿನಗೆ ಸುಖ ಅನುಭವ ಬರ್ತದೇನೆ? ಬರೀ ಶರೀರ ತಿದ್ದುದು ಆಯ್ತಪ್ಪ, ಮನಸ್ಸು ತಿದ್ದುದು ಯಾವಾಗ? ಮನಸ್ಸಿನ ಮಾಲಿನ್ಯ ಕಳ್ಕೋದು ಯಾವಾಗ? ಅದು ಯಾರಿಗೆ ಹತ್ತಿಲ್ಲ. ಮನಸ್ಸು ತಿದ್ಕೋಬೇಕು ಅನ್ನೋದು ಹತ್ತಿಲ್ಲ. ಅದಕ್ಕೆ ಎಂದು ಉದ್ಧಾರ ಆಗೋದ್ರ ಹೊರಗಿನ ನೀವನ್ನೆಲ್ಲ ಮಾಡ್ಕೋತ ಕೂತ. ಆತ್ಮಾನಾತ್ಮ ವಿವೇಕನ ಇದಕ್ಕೆಲ್ಲ ಆದಿ ಸಾಧನ ನೋಡ್ರಿ. ಇಷ್ಟು ಮಂದಿ ಇಲ್ಲಿ ಕೇಳಾಕ್ ಕುಂತಿರಲ್ಲ, ಈ ಕೇಳಾಕ್ ಕುಂತವ್ರೊಳಗ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಯಾರಿಗಿದೆ? ಆತ್ಮವಿಶ್ವಾಸ ಯಾರಿಗೈತಿ ಹೇಳ್ರಿ? ನಾವು ಇವನ್ ನಂಬೇವಿ, ಶರೀರ ಮುಂತಾದ ಉಪಾಧಿಗಳ ಮ್ಯಾಗ ವಿಶ್ವಾಸ ಇಟ್ಕೊಂಡು ಕುಂತೇವಿ. ಇವು ಸುಖ ಕೊಡ್ತಾವ ನಾವು? ಯಾವ ಕೈ ಕೊಡ್ತಾವು? ಅವು ಏನ್ ಮಾಡ್ತಾವು? ನಮಗ್ ಕೈ ಕೊಡ್ತಾವ. ಹೇಳ್ದ ಕೇಳ್ದ ಕೈ ಕೊಡ್ತಾವ. ಎತ್ ನಂಬಿನಲ್ವ ಯಪ್ಪ ನಾನು, ಏನಪ್ಪ ಹಿಂಗಾಕೈತೆ ಅನ್ನೋದು. ಏನ್ರಿ ನಾವು ಮಾಡೋದೊಂದು ಅದು ಆಗೋದೊಂದು. ನಾ ಎಷ್ಟೋ ಹಾರೈಸ್ಕೊಂಡು ಕುಂತಿದ್ದೆ, ಯಾವುದು ಆಗ್ಲಿಲ್ಲ. ಮನುಷ್ಯನಂತೆ ಯಾಕವನು ಯಾವ ಹಿಂಗಿದ್ರೆ ಆರಾಮಿರ್ತೇನೆ ಅಂತ ಕಲ್ಪಿಸ್ಕೊಂಡ್ರಿ. ಹಂಗಿರಕ್ಕಾಗಲಿಲ್ಲ. ಮುಂದೆ ಹೇಳಕ್ ಹಂಗ ಆದ್ರ ಆರಾಮ್ ಇರಕೈತೇನ? ನಿನ್ನ ಮನಸ್ಸಿನ ತಕ್ಕಂಗೆ ಎಲ್ಲ ಆದ್ರೂ ಸಾಧ್ಯ ಇಲ್ಲ.
ತಾರುಣ್ಯದ ಶೋಭೆ ಶರತ್ಕಾಲದ ಮೋಡುಗಳಂತೆ ಶಾಶ್ವತವಾದ. ಎಷ್ಟು ದಿನ ಇರ್ತೈತಪ್ಪ ನಿನ್ ಚಂದ? ಹೆಂಗ್ ಚಕಡಿ ಇಳಕಲಿಗೆ ಬೀಳ್ತೈತಿ, ಹೆಂಗ ಅದ್ರ ಇದೆಲ್ಲ ಶಿಥಿಲಕ್ಕೋಂತ ಹೋಗ್ತಾವ, ಹಲ್ಲು ಕವಾದು, ಯಾಕ್ರಿ ಕಣ್ಣು ಒಳಗ್ ಗುದ್ದು ಬಿದ್ದು. ಏನಿದೇನಪ್ಪ ಹಿಂಗ ಬೆನ್ನು ಬಾಗಿತಿ, ಶಟದ್ ನಿಂದ್ರಾಕ್ ಬರುವಲ್ಲ. ಹೌದಿಲ್ಲ? ತನ್ನಿಂದ ತಾನ ಆಟೋಮೆಟಿಕ್ ಆದ ಶರೀರ ಏನ್ ಕುಗ್ಗಾಕೈತಿ ಬಿಡ್ತೈತಿ. ಅದು ಧರ್ಮದ ಕ್ಷೀಣಕ್ಕೋ ಅಂತ ಹೋಗುದು. ಕ್ಷೀರಿತಿ ಐತಿ ಶರೀರ, ಅದು ಕ್ಷೀಣ ಆಗೋದನ್ನ ಶರೀರ ಏನ್. ಆದ್ರೆ ನೀ ಏನ ಕ್ಷೀಣ ಆಗಿಲ್ಲ. ಯಾಕಾಗಿವಪ್ಪ ಅಂತಿದ್ದಾರೆ. ಯಾರಾಗೈತೆ ಅದು ಆಗಿದ್ದೆ, ಅದನ್ನ ನೀನು ನೋಡ್ತೀಯ ಅದನ್ನ. ನನ್ಗೆಲ್ಲಿ ಆಗೈತೆ ಅಂತ ನಿನಗೆ ಅನ್ಸೋದು. ನಾನ ಆಗೇನೆ ಅಂತ ಹಚ್ಕೋತಾನ, ಚಿಂತಿ ಭಾಳ ಹಚ್ಕೋತಾನ, ನನಗ ಆಗೈತೆ ಅಂತ. ಮಳೆಗಾಲದ ಮೋಡ ಗಾಳಿ ಬಿಟ್ಟುಕೊಳ್ಳಿ ಹೋಗ್ತೈತಿ. ಅದು ಹಂಗಿದು ತಾರುಣ್ಯ ಎಷ್ಟೊತ್ತಿರ್ತೈತಿ. ಯಾಕ್ರಿ ಹರೇಕ್ ಬಂದಾಗ ಅದು ಒಂದು ಬೇರೆ ಇರ್ತೈತಿ. ಯಾಕ್ರಿ ಮಳೆ ಇರ್ತೈತಿ ಹರೇಕ್ ಬಂದಾಗ. ಯಮಕ ಬಾಳ ಅವಾಗ. ಅದು ಹರೇ ಇಳಿತಿ ಅಂತಂದ್ರ ಏನಿಲ್ಲ ತಮ್ಮ, ಹೋಗಿತ್ತು ಈಗೆಲ್ಲ ವಯಸ್ಸು ಅಂತ ಇರ್ತಾನೆ. ಹೌದಿಲ್ಲ? ಹೋಗೈತಿ ಈಗ ಅಂತ. ಸುಖದ ದಶೆಯಿಂದ ಇನ್ನೊಂದು ವಸ್ತುವನ್ನು ಇನ್ನೊಂದು ವ್ಯಕ್ತಿಯನ್ನು ಅವಲಂಬನೆ ಮಾಡುವಂಗಿಲ್ಲ. ಯಾರು ಅದನ್ನು ಅವಲಂಬನೆ ಮಾಡ್ತಾರ ಅವ್ರು ನಿರಂತರ ದುಃಖವನ್ನು ಹೊಂದುವುದಿಲ್ಲ. ಪರಾವಲಂಬಿ ಆಗಬೇಡ. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ನಿಮ್ಮನ್ನು ನೀವು ಆತ್ಮಾವಲಂಬಿಗಳಾಗಿರಿ. ಹಾಗಾದ್ರೆ ನೀವ್ಯಾರು ಅನ್ನೋದು ತಿಳ್ಕೊಂಡಿದ್ರೆ ಯಾವ್ದು ನೀನು ಯಾವ್ದು ನೀನಲ್ಲ, ನಿಮ್ಮನ್ನು ನೀವು ಅವಲಂಬನೆ ಮಾಡ್ಬೇಕಾದ್ರೆ. ಈ ಶರೀರಾದಿಗಳು ನಾನಲ್ಲ, ಇದನ್ನ ಅವಲಂಬನೆ ಮಾಡಿದ್ರೆ ನಿನಗೆಂದೂ ಸುಖ ಶಾಂತಿ ಸಿಗುವುದಿಲ್ಲ. ಕೆಟ್ಟ ಹೋಗುವಂತ ವಸ್ತುಗಳನ್ನು ಅವಲಂಬನೆ ಮಾಡಿದ್ರೆ ನೆಮ್ಮದಿ ಸಿಗ್ತೈತೇನ? ಅದ ನೀನಂದ್ರೆ ಯಾರು ಕೆಡಲಾರದಂತ ವಸ್ತು, ಎಂದೂ ವಿಕಾರ ಆಗದ, ನಾಶ ಆಗ್ಲಿ ಇದ್ದಂತ ಯಾವಾಗಲೂ ಇದ್ದದ್ದು ವಸ್ತು, ಅದು ಸದ್ದ ವಸ್ತು. ಅದ ನೀನದಿ, ಅದನ್ನ ಅವಲಂಬನೆ ಮಾಡು. ಯಾರ ಮನಸ್ಸು ಜ್ಞಾನದಿಂದ ತೃಪ್ತಿಯನ್ನು ಹೊಂದಿರ್ತದೆ ಅಂಥವನಿಗೆ ಎಲ್ಲ ಸಂಪತ್ತುಗಳು ಉಂಟು. ಹೌದು, ಮೊದಲ ಯಥಾರ್ಥ ಜ್ಞಾನ ಮಾಡ್ಕೊ, ಅಂದಾಗ ನಿನಗೆ ತೃಪ್ತಿ. ನಮಗೆ ಯಾವುದೇ ತರದ ಕೊರತೆ ಇಲ್ಲ ಅಂತ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡು ನಾವು ಮನುಷ್ಯನ ವಿಕಾರಗಳೆಲ್ಲವೂ ಸ್ನೇಹದಿಂದ ಉಂಟಾಕ್ಕವು. ಅವು ಸಂಘದಿಂದನೇ ಆಗುದವು. ಯಾರ್ಯಾರ ಸಂಘ ಮಾಡ್ತೀವಿ ಹಂಗ ಪರಿಣಾಮ ಆಗೇ ಆಕೈತಿ. ಅದಕ್ಕೆ ವಿಷಯಗಳ ಸಂಘದಿಂದ ದೂರ ಇರುತ್ತೆ. ಅವಾಗ ಹೆಂಗಾಕೈತಿ ನೋಡು. ಯಾವುದೋ ವಿಷಯಗಳ ಸಂಪರ್ಕ ಸಂಘ ಇಲ್ಲದೆ ಇದ್ರೆ ಹೆಂಗಿರ್ತೈತಿ, ಅದ್ರ ಸಂಘ ಮಾಡಿದಾಗ ಹೆಂಗಿರ್ತೈತಿ ನೋಡು. ಇನ್ನೊಬ್ಬರ ಶರೀರ ಹಚ್ಕೊಂಡಿಲ್ಲ, ಅದ್ರ ಬಗ್ಗೆ ನಮಗೆ ಸಂಕಟ ಇಲ್ಲ. ಈ ಶರೀರ ನಾವಂತ ಹಚ್ಕೊಂಡೇವಿ, ಇದ್ರ ಬಗ್ಗೆ ಸಂಕಟ ಪಡ್ತೀವಿ. ಇದು ನಾವು ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮನೇ ಇರ್ತೀವಿ. ಇನ್ನೊಬ್ಬರ ಶರೀರ ಅಂತ ತಿಳ್ಕೊ. ಇದನ್ನಂತ ದೇಹವಿದನು ಅನ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗೆ ಹೋದೇ ನಿಜಾನಂದವಾದ ಕೋಟಿ ಜನ್ಮದ ಉಗ್ರತಾಪ್ಸನ ಆಗಿದೆ. ಇದ ನಾನಂತ ತಿಳ್ಕೊಂಡನಿ ಎಂದು ಸುಖ ಹೊಂದಕ್ಕಾಗುದು. ಇನ್ನೊಬ್ಬರ ಶರೀರ ಹೆಂಗ ಹಚ್ಕೊಂಡಿಲ್ಲ ಈಗ, ಹಂಗ ಈ ಶರೀರನು ಹಚ್ಕೊಳ್ದಂಗೆ ಇರಾಕ್ ನೀವು ಎದುರಿಟ್ಟು ನೋಡ್ಬೇಕು. ಶರೀರದ ವಿಕಾರಗಳು ಏನೇನು ಹಾಕುವಂತ ಹೊಂಟವು. ಶರೀರದ ವಿಕಾರಗಳನ್ನು, ಮನುಷ್ಯನ ವಿಕಾರಗಳನ್ನು ಎದುರಿಟ್ಟು ನೋಡ್ಕೊಂತ ಯಾವಿರ್ತಾನ ಅವ ಅದ ಆನಂದದ ಅನುಭವದಾಗ ಇರ್ತಾನ. ಧ್ಯಾನ ಕೂತಾಗ ಇದೇ ಅಭ್ಯಾಸ ಮಾಡು. ಯಾವ್ದು ನಾನು ಯಾವ್ದು ನಾನಲ್ಲ, ನಾನು ನಾನು ಅಂತ ಸಾಮಾನ್ಯವಾಗಿ ಅದಕ್ಕೆ ನಾನು ಅನ್ಕೊಂತೀವಿ. ಇದ್ದ ವಸ್ತುವಿಗೂ ನಡಬರ್ಕ್ ಬಂದದ್ದಕ್ಕೂ ಯಾರ ಬಿಟ್ಟು ಶರೀರಕ್ಕೆ ನಾನು ಅಂತೀಯಲ್ಲ.
ನಿಜವಾದ ನಾನು ಯಾರು ಅನ್ನೋದನ್ನ ಖಾತ್ರಿ ಮಾಡ್ಕೊಂಡವ. ಇವಕ್ಕೆಲ್ಲ ಯಾಕೆ ನಾನು ಅಂತಂದ್ರೆ ನಿಜವನ್ನ ತಿಳಿದ ಮ್ಯಾಗ. ಶರೀರ ನಾನಂತ ಹಚ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಆರಾಮ ಇರ್ತೇನೆ ನೋಡ್ರಿ. ಕಷ್ಟಗಳಿಂದ ಕೂಡಿದಂತ ಐಶ್ವರ್ಯಕ್ಕೆ ಧಿಕ್ಕಾರವಿರಲಿ ಅಂತ. ಹೌದು, ಏನ್ ಮಾಡೋದು ಅಂತ ಸಾಕಷ್ಟು ಸಂಪತ್ತು ಐತಪ್ಪ, ಭೌತಿಕ ಸಂಪತ್ತು ತಗೊಂಡು ಏನ್ ಮಾಡೋದು? ದುರ್ಜನಂ ಪ್ರಥಮಂ ಒಂದೇತ್ ಸಜ್ಜನಂ ತದನಂತರಂ. ಹೌದು, ಸಜ್ಜನರಿಗೆ ಅವಶ್ಯಕತೆ ಬರುವುದಿಲ್ಲ. ನಮಸ್ಕಾರಪ್ಪ ನಿನಗೆ ಮೊದಲ, ಹೌದು. ಅಂತವ್ರಿಗೆ ದುರ್ಜನರಿಗೆ ಮೊದಲು ಮುಕ್ಳಿ ತೊಳ್ಕೋಬೇಕಂತ, ಹಿಂದಗಡೆ ಮಾರಿ ತೊಳೆಯೋದು, ಹೌದಿಲ್ಲ? ಹಂಗ ಮೊದಲು ದುಷ್ಟರಿಗೆ ನಮಸ್ಕಾರ ಮಾಡೋದು. ಸಜ್ಜನರ ಸಂಘ ವಜ್ರದೊಳಗೆ ಗೆರೆ ಇದ್ದಂಗ, ದುರ್ಜನರ ಸಂಘ ನೀರೊಳಗೆ ಗೆರೆ ಹೊಡೆದಂಗ. ಸಜ್ಜನ ಎಷ್ಟು ಕಲ್ಯಾಣ ಕೆಲಸ ಮಾಡ್ತಾನೋ ಹೇಳಿಕೊಡು, ದುರ್ಜನ ಎಷ್ಟು ಪಾಪ ಕೃತಿಗಳನ್ನು ಮಾಡ್ತಾನೋ, ಎಷ್ಟು ಪೀಡಾ ಕೊಡ್ತಾನೋ ಹೇಳಕ್. ಅದ ದುಷ್ಟ ಪ್ರವೃತ್ತಿ ಅವನು. ಬೇಕಾದಷ್ಟು ವಿದ್ವಾನ ಪಂಡಿತ ಅದಾನ ಸುಧಾ, ಅವ ದುರ್ಜನ ಇದ್ದಂದ್ರೆ ಅವ್ನ ಕೈ ಬಿಟ್ಬಿಡ್ಬೇಕು. ಅಂತವ್ರ ಬಡವಿಗೆ ಹೋಗಕ್ ಹೋಗ್ಬಾರ್ದು. ಅವ್ರ ಸುದ್ದಿನ ತೆಗಿಯಕ್ ಹೋಗ್ಬಾರ್ದು. ದುಷ್ಟರ ಸ್ವಭಾವನ ಹೇಳಿಕೆಯಿಂದ ಬದಲಾವಣೆ ಮಾಡಕ್ ಅವ್ರು ಹೇಳಕ್ ಹೋಗ್ಬಾರ್ದು. ಉಪದೇಶ ಅದಟ್ಟು ಹೆಚ್ಚು ಮಾಡ್ತಾವು, ಹೌದಿಲ್ಲ? ಅದನ್ನ ಮಾಡಕ್ ಬರುದಿಲ್ಲ ಅವ್ರ. ಪ್ರಾಯಶ್ಚಿತ್ತದಿಂದ ತನ್ನಿಂದ ತಾನೇ ಏನಾರು ಹೊಳೆದ್ರೆ ಹೊಳಿಬೇಕು. ಅದ್ರ ಫಲ ಉಂಡೇ ತೀರ್ತಾರ ಅವ್ರು. ಯಾರ್ಯಾರು ಏನೇನು ಮಾಡ್ತಾರ ಅವ್ರ ಫಲ ಉಂಡೆ ಅವಾಗ ಗೊತ್ತಾಗೈತೆ, ಅವ್ರು ಅನುಭವಿಸ್ತಾರ. ಅವ್ರ ಹಾಗಾದ್ರೆ ಹೇಗಾದ ಕೆಲಸ ಏನೈತಿ, ನಮಗೆ ಅದಕ್ಕೆ ಬೇಕು, ಆ ದೋಷ ನಮಗೆ ಅದಕ್ಕೆ ಬೇಕಾಗೈತಿ. ಆತ್ಮಜ್ಞಾನದ ಹೊರತಾಗಿ ಯಾವ ಮಾನವನಿಗೂ ಸಮಾಧಾನ ಶಾಂತಿ ಸಿಗಲಾರದು. ಎಲ್ಲಾ ಕೆಲಸ ಬಿಟ್ಟಾದ್ರೂ ಅದನ್ನ ಮಾಡ್ಕೊ. ಆತ್ಮಜ್ಞಾನ ಅಂದ್ರೆ ನಿನ್ನ ಜ್ಞಾನ, ನೀ ಯಾರಿದ್ದಿ ಅನ್ನೋದ್ರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ್ರ ಬಗ್ಗೆ ಕೇಳೋದು, ಮನನ ಮಾಡೋದು, ಅದನ್ನ ಗಟ್ಟಿಗೊಳಿಸೋದು, ಇದ ಸಾಧನ ನಿನ್ನ ಬಗ್ಗೆ. ಆತ್ಮಜ್ಞಾನ ಅಂದ್ರೆ ನಿನ್ನ ಜ್ಞಾನ, ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಸಾಕಷ್ಟು ಅನಾತ್ಮದ ಬಗ್ಗೆ ತಿಳ್ಕೊಂಡು ಅದ ಶಾನೆತನ ತಿಳ್ಕೊಂಡು, ಅನಾತ್ಮದ ಬಗ್ಗೆ ಎಷ್ಟು ಶಾನೆತನ ಐತೆ ಅಂದ್ರೆ ಎಲ್ಲ ವ್ಯರ್ಥ. ಅದಕ್ಕೆ ಆತ್ಮಜ್ಞಾನವನ್ನು ಮಾಡಿಕೊ, ಇದ್ರೊಳಗೆ ಲಾಭ ಅದ. ದುಃಖ ಒಂದು ಪ್ರಸಂಗ ಬರುದು ನೀವು ಆತ್ಮಜ್ಞಾನ ಅಂತಂದ್ರೆ. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ಆತ್ಮಜ್ಞಾನ ಆಗುದಿಲ್ಲ. ಅದಕ್ಕೆ ನಾವು ಅಂತಃಕರಣ ಶುದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಅದಕ್ಕೆ ನಿತ್ಯ ಕರ್ಮ ಅಂದ. ನಿತ್ಯ ಕರ್ಮ ಅಂದ್ರೆ ನಮ್ಮ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡಬೇಕು, ನಮ್ಮ ಹಿರಿವಿನ ಬಗ್ಗೆ. ಈ ನಿತ್ಯ ಕರ್ಮದೊಳಗೆ ತೊಡಗೋದ್ರಿಂದ ನಮ್ಗೆ ಅಂತಃಕರಣ ಮಾಲಿನ್ಯ ಎಲ್ಲ ಕಡಿಮೆ ಕೋಂತ ಹೋಗುತ್ತೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಅವಾಗ ನಿನಗೆ ನಿನ್ನನ್ನು ನೀ ತಿಳ್ಕೊಬೇಕಂತ ಒಲವು ಹೋಗ್ತೈತಿ. ಆತ್ಮಜ್ಞಾನ ಮಾಡ್ಕೋಬೇಕಪ್ಪ ಅಂತ ಮುಮಕ್ಷತ್ವ ಬರ್ತದೆ. ನೀನು ಮುಕ್ತಿ ಒಲವು. ಈ ಅಭ್ಯಾಸ ನಿತ್ಯ ಶ್ರವಣ, ನಿಮ್ಮ ಹಿರಿವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡುವುದರಿಂದ
ಏನ್ ಮಾಡಿದ್ರೆ ನಾವು ಆರಾಮ್ ಇರ್ತೇವೆ ಅನ್ನೋದನ್ನ ಪರಿಶೀಲನೆ ಮಾಡಿರೇನ ಯಾರು? ಹಂಗ ಒಬ್ಬರು ಮಾಡ್ತಾರ ಅಂತ ನೀನು ಮಾಡ್ಕೊಂತವಾದ್ರೆ ಅವ್ರಿಗೆ ಏನ್ ಲಾಭ ಆಗೈತಿ ಕೇಳೋರು? ನೆಮ್ಮದಿಯಿಂದ ಅದಾರ ವಿಷಯಾದಿಗಳನ್ನ ಗಳಿಸಿದವರು ನೆಮ್ಮದಿಯಿಂದ ಅದಾರನ್ರಿ? ಸುಖಿಗಳಾದವ್ರು ಎಲ್ಲೋ ಒಬ್ಬರು ಸಿಗ್ತಾರೆ. ಇದ್ರ ಜಂಜಾಟ ಎಲ್ಲ ಕಳ್ಕೊಂಡ ಆತ್ಮಭಾವದಲ್ಲಿ ನೆಲೆಯಾಗಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದವರು ಎಲ್ಲೋ ಒಬ್ರು ಕೋಟಿಗೊಬ್ಬವ ಸಿಗ್ತಾನೆ. ಏನ್ ಸಾಲ ಮಾಡೋದು, ಗಳಿಕೆ ಮಾಡೋದು, ಆರಾಮ್ ಇರ್ಬೇಕಂತ ಮಾಡ್ತೀವಿ ಹೌದಿಲ್ಲ? ಮದ್ವಿ ಮಾಡ್ಕೊಳ್ಳೋದು, ಮಕ್ಕಳನ್ನ ಹಿಡಿಯೋದು, ಆಸ್ತಿ ಪಾಸ್ತಿ ಮಾಡೋದು, ಆರಾಮ್ ಇರ್ಬೇಕಂತ ಮಾಡ್ತೀವಿ. ಆದ್ರೆ ಅವನ್ನೆಲ್ಲ ಮಾಡಿ ಆರಾಮದೇನ ಅಂತಂದ್ರೆ ತಮ್ಮ ಕೂಡ್ರಿ ಆರಾಮದೇನ? ಇವನ್ನೆಲ್ಲ ಮಾಡಿ ನೆಮ್ಮದಿಯಿಂದ ಇರಕಾಗೈತೇನ ನೋಡ್ಕೊ. ಇದನ್ನ ವಿಚಾರಣೆ ಮಾಡೋದು. ಇಲ್ಲಿ ತನಕ ಮಾಡಿದ ಆರಾಮ್ ಇರ್ಬೇಕಂತ ಆರಾಮದಿಯಾ? ಜಗತ್ತಿನ ಜನ ಎಲ್ಲ ಆರಾಮ್ ಇರ್ಬೇಕಂತ ಒಂದಿಲ್ಲ ಒಂದು ಕರ್ಮಗಳನ್ನ ಮಾಡೇ ಮಾಡ್ತಾರೆ. ಯಾರು ಆರಾಮದಾರ ಹೇಳಿ? ಸುಖಿಗಳಾದವ್ರು ಏನ್ ಮಾಡಿದ್ರಿ? ಏನ್ ಮಾಡಿದ್ರು ಅವ್ರು? ಜಗತ್ತಿನಾಗ ಏನಾರ ಗಳಿಸಿದ್ರು ಅವ್ರು? ನೋಡಿದ್ರೆ ಇದರೆಲ್ಲ ದೋಷವನ್ನು ಕಂಡ ಬ್ಯಾಡಪ್ಪ ಇದರಿಂದ ವಿಮುಖ ಇದರಿಂದ ಬಾಹ್ಯ ಕರ್ಮಗಳಿಂದ ವಿಮುಖ ಆಗಿ ಅಂತರ್ಮುಖಿಯಾಗಿ ಸುಖಿಯಾದ್ರು. ಬಹಿರ್ಮುಖ ವೃತ್ತಿ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿ ಸುಖ ಹೊಂದಿದ್ರು. ನಾವು ಇನ್ನ ಹಣಿಕೆ ಹಾಕಿ ಸುಖ ಹೊಂದ್ಬೇಕಂತ ಹೊಂಟೇವಿ. ಇನ್ನಾಟ ನೋಡ್ಬೇಕು. ಬಿಸಿಲು ಕುದುರೆ ಬೆನ್ನ ಐತಿ ನನಗೆ, ಮುಂದೈತಿ ಮುಂದೇನೈತಿ ನಿನಗೆ? ಅನುಲಿನ ಐತಿ ನಿನಗೆ, ಪಾದ ಕೂದೈತಿ ನಿನಗ, ಅದು ಬೆನ್ನ ಐತಿ ಅಂದ್ರೆ ಐತಿ ಅಂತ ವಾದ. ವಿಷಯಾದಿಗಳು ಬೆನ್ನ ಹತ್ತಿದ ಅವ್ನು ನೆಮ್ಮದಿ ಐತಿ ನೋಡ್ಕೊ. ಅದರಿಂದ ಸುಖ ಹೊಂದಿದೀವಿ ಅನ್ನೋರು ಒಬ್ಬರ ಇತಿಹಾಸದೊಳಗೆ ಕೇಳಬೇಕಾರೆ ಜಗತ್ತಿನ ಇತಿಹಾಸವನ್ನು ತೆಗೆದು ಅದ್ರ ಬೆನ್ನ ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಅದರಿಂದ ವಿಮುಖ ಆದವ್ರು ಯಾರು ದುಃಖಿಗಳಾಗ್ಯಾರ? ಇಷ್ಟೆಲ್ಲ ಕಂಡು ಕೇಳಿ ಮತ್ತು ಅದ್ರ ಮ್ಯಾಗ ಮೋಹನ ಅಂದ್ರೆ ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗವನ್ನು ಅತಿಗಳಿಯದೆ ಮನುಜರು ಅಂತ. ಮತ್ತು ಅದರಾಗನ ಸಿಕ್ಕೊಂಡು ಒದ್ದಾಡ್ತಾನೆ ಅಂತೀಯಲ್ಲೋ, ಅದ ವ್ಯಾಮೋಹದಾಗ ಎಂದ ಆಗ್ಬೇಕು ನಿನಗದು? ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅಂದರು. ಆರಾಮರ ಬೇಕಂತಿ ಮಂಗಿ ಅನ್ನಂಗ್ ಮಾಡ್ಕೊಂತ ಹೊಂಟಿ. ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ಕಡೆ ಲಕ್ಷ ಏನ್ ನೆನಪು ಮಾಡ್ತೀಯ ಅದ ಇರ್ತೈತಿ. ಏನ್ ಜಗತ್ತಿನ ಸಾಮಾನುಗಳೇ ನೆನಪು ಮಾಡಿ ಸಾಮಾನು ಇರ್ತಾವ, ಆರಾಮ್ ಇರೋದಿಲ್ಲ. ಸಾಮಾನು ಆರಾಮ್ ಕೊಡುದಿಲ್ಲ. ನಾವು ಸಾಮಾನು ಗಳಿಸಾಕ್ ಹೊಂಟೇವಿ. ಗಳಿಸಿದಂಗ ಸುಖದ ಪ್ರಮಾಣ ಹೆಚ್ಚಾಕತಿ, ದುಃಖದ ಪ್ರಮಾಣ ಹೆಚ್ಚಾಕತಿ. ನೋಡ್ಕೊ ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ. ಜಗತ್ತಿನ ಸಾಮಾನು ಗಳಿಸಿದವ್ರು ನೆಮ್ಮದಿಯಿಂದ ಅದಾರ. ಬಾಳೆದ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಅದು ವಿಷಮನ, ಅದು ಸಮತ್ವ ಅದ್ರೊಳಗೆ ಬರುದನ್ನಲ್ಲ. ಸಮ ಎಲ್ಲೈತೆ ಅಂದ್ರೆ ಅದ್ರ ವಿಮುಖ ಆದಾಗ ಅದು ಸಮತ್ವದ ಕಡೆ ಎಲ್ಲ ಕೊಡೋದ ಯೋಗ. ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಸಮತ್ವದ ಸ್ಥಿತಿಯನ್ನು ಹೊಂದೋದು, ವಿಷಮದ್ದೆಲ್ಲ ಕೈ ಬಿಡೋದು. ಈ ತೋರಿಕೆಲ್ಲ ವಿಷಮದ, ಇದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಅದ ಸಮಾಧ. ಯಾವುದು ದೋಷ ಇಲ್ಲದ್ದು ಸಮವಾದದ್ದು ಯಾವ್ದೈತಿ ಅದು ಬ್ರಹ್ಮ ಸ್ವರೂಪ. ಅದರ ತಿಳುವಳಿಕೆ ಮಾಡ್ಕೊ. ನಿರ್ದೋಷಂ ಸಮಂ ಹಿ ಬ್ರಹ್ಮ ಅಂತ. ಏನಾರ ಮಾಡುವಿಕೆಯೊಳಗೆ ಆರಾಮ ಐತಿ ನಿನಗೆ? ಏನು ಮಾಡ್ಲಿ ಇದ್ದಾಗ ಆರಾಮ್ ಗೊತ್ತಾಗೈತಿ, ಏನಾರ ಮಾಡಿದಾಗ ನಿನಗೆ ಆರಾಮ್ ಗೊತ್ತಾಗೈತಿ? ಮಾಡೋದೆಲ್ಲ ಬೇಸರ ಆಕೈತಿಲ್ಲ. ಮುಂಜಾನೆ ಸಂಜೆ ಮಟ್ಟ ಆರಾಮ್ ಇರ್ಬೇಕಂತ ಏನೇನಾರು ಮಾಡಿದ್ವಿ, ಕಡೆಗೆ ಬೇಸರ ಆಗಿ ಎಲ್ಲ ಕೈ ಬಿಟ್ಟಾಗ ನಿನಗ ಆರಾಮ ವಿಶ್ರಾಂತಿ ಆರಾಮ್ ಅನುಭವಕ್ಕೆ ಬಂದಾಗ ಯಾವ್ದಾರ ಕರ್ಮ ಐತಿನ ಅಲ್ಲಿ ಎಲ್ಲ ಕೈ ಬಿಟ್ಟಿರ್ತಿ. ಅಲ್ಲಿ
ಯಾವ ಕ್ರಿಯೆನೂ ಇಲ್ಲ ಅಲ್ಲಿ. ಹೌದು, ಆರಾಮ್ ಕಳ್ಕೊಂಡೆ ಯಾವ ಮಿಸಿಗಾಟ ಚಲೋ ಆಯ್ತು ನೋಡಿ ಮನಸ್ಸಿನ ಮಿಸಿಕಿನ್ಯಾಗ ಚಲೋ ಆತಿದ ಗದ್ಲ. ಮನಸ್ಸು ಮಿಸುಕಲೆ ಇದ್ದಾಗ ಆನಂದದ ಅನುಭವ. ಅದಕ್ಕೆ ಮನಸ್ಸು ಮಿಸುಕದಂಗ ಮಾಡ್ಕೋ ಅದನ್ನು. ಯಾಕದು ಮಿಸಿಗಾಡ್ತತಿ? ಅದು ಒಳಗೆ ವಾಸನೆಗಳದಾವ. ಐತೆ ಅಂದ್ರೆ ಮಿಸಿಗಾಡುದನ. ಅವನು ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊಂಡೆ ಅಂದ್ರೆ ಮನುಷ್ಯನ ಮಿಸಿಗಾಟ ಬಂದಾಕೈತಿ. ಅವಾಗ ಇದ್ರ ಸೂತ್ರ ನಿನಗತ್ತೈತಿ, ಆನಂದದ ಸೂತ್ರ, ಬ್ರಹ್ಮಸೂತ್ರ. ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೋ. ಇಲ್ಲ ಅಂದ್ರೆ ಮನಸ್ಸು ಚಂಚಲ ಆಗುದು, ಅದು ಮಿಸಿಗಾಡೋದು ಅದ್ರಾಗೈತಿ ಇದ್ರಾಗೈತಿ ಅಂತ. ಅವನು ಸ್ವಲ್ಪ ಆ ವಾಸನೆ ಉಳಿದಂಗೆ ನಾಶ ಮಾಡ್ಕೊಂಡಾಗ ಮನಸ್ಸು ಬ್ರಹ್ಮ ಭಾವದಲ್ಲಿ, ಆನಂದ ಭಾವದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತೈತಿ. ಯಾಕದ ನಿಲ್ಲೋದು? ನಮ್ಮ ಮನಸ್ಸು ಇಷ್ಟೆಲ್ಲ ಹೇಳಿರು ಕೇಳಿರು ಅಂದ್ರೆ ವಾಸನೆಗಳದಾವ ಒಳಗೆ. ಜನ್ಮ ಜನ್ಮಾಂತರ ಬಂದದ್ದು ಅದಾವು, ಅವನು ಹೊಂದಬೇಕು ಅಂತೇಳಿ. ಭಾಳ ಐತಿ ನನ್ನ ಮನಸ್ಸಿನಾಗೆಲ್ಲ. ಆದ್ರೂ ಇದು ಶರೀರ ಇದಾಗಬಲ್ದು, ನಮ್ಗೆ ಅನುಕೂಲ ಆಗಬಲ್ದು. ಮತ್ತೊಮ್ಮೆ ಹುಟ್ಟ್ಯಾರ ಬರ್ತೇನೆ ಅದಕ್ಕಾಗಿ ಅಂತ ಮತ್ತ ಬರೇ ಹಿಂಗೆ ತಿರುಗೋದಾಗೈತಿ. ಎಷ್ಟು ಸಲ ಹುಟ್ಟಿ ಬಂದ್ರು ಅದು ನಿನಗೆ ತೃಪ್ತಿ ಕೊಡೋದಿಲ್ಲ. ಯುಗಗಳ ಕಳೆದ್ರು ಸುಧಾ ಸಾಧ್ಯ ಆಗೋದಿಲ್ಲ. ಎಷ್ಟೋ ಯುಗಗಳ ಕಳೆದೋಗ್ಯಾವ ಇದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ. ಕರ್ಮಜನ್ಯ ಫಲ ಎಲ್ಲ ಅನಿತ್ಯದ. ನೀವು ಮಾಡಿದ ಕರ್ಮದ ಫಲ ಅನುಭವಿಸಬೇಕಾಗತ್ತೆ. ಕೆಟ್ಟದ್ದನ್ನು ಮಾಡಿದ್ರು ಬರ್ತೈತಿ, ಚಲೋದ್ ಮಾಡಿದ್ರು ಕರ್ಮ ಮಾಡಿದ್ರು ಅದರ ಫಲ ಉಣ್ಣಬೇಕಾಗತ್ತೆ. ನಿನ್ನ ನಿಜದ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರೆ ಈ ಕರ್ಮಜಾಲದಿಂದ ನಿನಗೆ ಪಾರಾಗಬೇಕು. ಅದಕ್ಕೆ ಜ್ಞಾನ ಮಾಡಿಕೋ ಮನುಷ್ಯ, ಜ್ಞಾನ ಮಾಡಿಕೋ. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವನ್ನು ನೋಡಿ ಜ್ಞಾನ ಮಾಡಿಕೋ. ಸ್ವಲ್ಪ ಪುರುಷತ್ತು ಮಾಡಿ ನೋಡ್ಕೋಪ, ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನನ್ನು ತಿಳ್ಕೊ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತಿ ಈ ಕೆಲಸ. ಮಾಡ್ಕೊಂಡಿ ದೊಡ್ಡ ಲಾಭ ಐತಿ ನಿನಗೆ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ಅದ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಈ ಲಾಭವನ್ನು ಮಾಡ್ಕೊಳ್ಳಿ, ಹಾನಿ ಮಾಡ್ಕೋಬೇಡ್ರಿ. ಪುನಃ ನಿನಗೆ ಮತ್ತಿಂತ ಒಂದು ಅವಕಾಶ ಸಿಗುದು ದುರ್ಲಭ ನಿನಗೆ. ಈಗ ಸಿಕ್ಕದ, ಇದನ್ನ ಸದುಪಯೋಗ ಮಾಡ್ಕೊ ಸಿಕ್ಕದನ್ನು. ಇಲ್ಲ ಎಂತ ಕಿಮ್ಮತ್ತಿನ ಇದನ್ನ ಹಾಳು ಮಾಡ್ಕೊಂಡಿಲ್ಲ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಗ್ಬಿಡ್ತದೆ. ವಿಷಯದ ವ್ಯಾಮೋಹ ಬಿತ್ತೆ ಅಂದ್ರೆ ಕಾಚಮೂಲಿಯನ್ನು ವಿಕ್ರೀತು ಅಂತ ಚಿಂತಾಮಣಿರ್ಮಯ ಅಂತ. ಹೌದು, ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಗೈತಿ. ಬರೀ ಶರೀರದ ಇದಕ್ಕಾಗಿ ಮಜಾ, ಇಂದ್ರಿಯಗಳ ಮಜಾಕ್ ಬೆಣ್ಣ ಐತಿದೆ ಅಂದ್ರೆ ಬರೀ ಅದ್ರಾಗ ಕಾಲ ಕಳಿಸತ್ತವ್ರಿ. ಅದಕ್ಕೆ ಮತ್ತೆ ಇಂದ್ರಿಯಗಳ ಮಜಾ ಮಾಡಿ ಅದ್ರ ಪರಿಣಾಮ ಏನಾದ್ರು ನೋಡ್ಕೊ. ಅದನ್ನ ಮಾಡಿದವ್ರು ಏನಾಗ್ಯಾರ? ಎಲ್ಲ ರಾಜ ಮಹಾರಾಜರೆಲ್ಲ ವಿಲಾಸಿ ಜೀವನದೊಳಗೆ ಕಾಲ ಕಳೆದ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಇದನ್ನು ಸಾರ್ಥಕತೆ ಮಾಡ್ಕೊಳ್ಳಿಲ್ಲಲ್ಲೋ, ನಿಜವನ್ನು ತಿಳ್ಕೊಳ್ಳಿಲ್ಲಲ್ಲೋ, ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳ್ಳಿಲ್ಲಲ್ಲೋ, ಬರೀ ಇಂದ್ರಿಯಗಳ ಮಜಾದಾಗ ಕಾಲ ಕಳೆದ. ಅದರಿಂದ ಪರಿಣಾಮ ಏನಾಯ್ತು ನೋಡ್ಕೊಳ್ಳಿ. ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ನಮಗೆ ಸುಖ ಕೊಡ್ತದೇನೋ? ಯಾರಿಗೂ ಕೊಡೋದಿಲ್ಲ. ತನ್ನಂತೇಲಿ ಏನೈತೆ ಅದನ್ನು ಕೊಡ್ತಕ್ಕ. ಧನವ ಕೊಡೋದು. ಮುಂಜಾನೆ ಸಂಜೆ ಮಠ ಸುಖ ಹೊಂದಬೇಕಂತ ಒಂದು ಇಂದ್ರಿಯ ವ್ಯಾಪಾರ ಎಲ್ಲರೂ ಮಾಡಾಕತ್ತೀವಿ. ಆದ್ರಿಂದ ಪರಿಣಾಮ ಏನಾಯ್ತು ನೋಡ್ಕೋರಿ. ಲಾಭ ಐತಿವ ಏನು ಹಾನಿ ಐತಿವ? ಲಾಭ ಅಂದ್ರೆ ಇಲ್ಲಿ ಸುಖದ ಲಾಭ, ಆನಂದದ ಲಾಭ, ನೆಮ್ಮದಿಯಿಂದ ಅದರಿಂದ ಅದನ್ನು ಮಾಡ್ಬೇಕಾದ್ರೆ ಎಷ್ಟು ಮತ್ತೆ ಕರ್ಮಗಳನ್ನು ಮಾಡ್ಬೇಕು, ಕಷ್ಟ ಹೊಂದಬೇಕಾಗೈತಿಲ್ಲ ಅವುಗಳ ಪ್ರಾಪ್ತಿಗಾಗಿ. ಹಂಗಾಕೈತಿ ಅದು. ಯಾರು ಆಸೆಗೆ ದಾಸರಾಗಿರುವರು ಅವರು ಇಡೀ ಲೋಕಕ್ಕೆ ದಾಸರಾಗುತ್ತಾರೆ. ಯಾರಿಗೆ ಆಸೆಯೇ ದಾಸವಾಗಿರುವುದು ಅವರಿಗೆ ಇಡೀ ಲೋಕವೇ ದಾಸವಾಗುವುದು. ಹೌದು, ಅದ್ರ ಗುಲಾಮ್ ಹಾಕೊಂಡ್ ಕುಂತೀವಿ ಅಂದ್ರೆ ನಾವು ಇಂದ್ರಿಯಗಳ ಗುಲಾಮ್ ಹಾಕೊಂಡ್ ಕುಂತೀವಿ, ವಿಷಯಗಳು ಗುಲಾಮ್ ಹಾಕೊಂಡ್ ಕುಂತೀವಿ. ಅದರಿಂದ ಗುಲಾಮ್ಗಿರಿಯಿಂದ ಪಾರಾಗೋದು ಯಾವಾಗ? ಅವು ಬೇಕು, ಅವು ಸುಖ ಕೊಡ್ತಾವಂತ. ಯಾವ ವಸ್ತು ನೀ ಬೇಕಂತ ಅದ್ರ ಗುಲಾಮ್ ನೀನು.
ಜಗತ್ನ್ಯಾಗ ಯಾವ ವಸ್ತು ನಿನಗೆ ಆಸೆ ಪಡ್ತೀಯ ಅದ್ರ ಗುಲಾಮ ಹಾಕೊಂಡ್ಕೊಂಡ್ರು. ಹೆಂಡತಿ ಬೇಕಾದ್ರೆ ಹೆಂಡತಿ ಗುಲಾಮ, ಗಂಡ ಬೇಕಾದ್ರೆ ಗಂಡನ ಗುಲಾಮ, ಮಕ್ಕಳು ಬೇಕಾದ್ರೆ ಮಕ್ಕಳು ಗುಲಾಮ. ಹೌದಿಲ್ಲ? ಮಕ್ಕಳ ಆಸೆ ಮಕ್ಕಳು ಹೇಳ್ದಂಗೆ ಕೇಳ್ಬೇಕಲ್ರಿ ಅಂತ. ಹೌದಿಲ್ಲ? ಯಾರ ಬೇಕಾಗಿಲ್ಲ ನಮ್ಗೆ, ಯಾರು ಗುಲಾಮಗಿರಿಯಾಗಿ ಇರೋದು ಬೇಕಾಗಿಲ್ಲ. ಯಾಕಂದ್ರೆ ಆಸೆ ಇತ್ತಂದ್ರೆ ಅದ್ರ ಗುಲಾಮ ಆಗೋದು. ಜಗತ್ತಿಂದ ಅಂದ್ ಏನು ಬ್ಯಾಡಪ್ಪ ನಮ್ಗೆ. ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಂಡು ನಾವು ಯಾವ ಗುಲಾಮಗಿರಿಗಳು ಇರುವುದಿಲ್ಲ. ಅವ ಮುಕ್ತ. ಏನ್ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ಅಂತ ಗುರುಗಳು ನಿನಗೆ ಸಿಗ್ಬೇಕಲ್ಲ. ಗುರುವಿನ ಗುಲಾಮ ಆಗುವುದು ಜಗತ್ತಿನ ಯಾವ ವಸ್ತುಗಳ ಅಪೇಕ್ಷೆಯನ್ನು ಮಾಡದೇ ಇರುವುದು. ಅವ ಗುರು ಅದು ತೊರೆ ಅವನು ಬಿಡು ಅಂತ ಹೇಳ್ತಾನೆ. ಅವನು ಹೇಳ್ದಂಗೆ ಕೇಳುವುದು. ಗುರುವಿನ ಗುಲಾಮ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲಿ ನೀನೇ ಸುಖಿ ಅಪ್ಪಿ ಅಂತ. ಆ ಗುರುಗಳು ಹೇಳಿದಂತೆ ಆಲಿಸಿ ಆಚರಿಸಿದಾಗಲೇ ನರರಿಗೆ ಮುಕುತಿ ಅಂದಾರಿಲ್ಲ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಕುತಿ. ಅವ್ರು ಹೇಳಿದ ಪ್ರಕಾರ ಅವನು ತಿಳ್ಕೊಂಡ ನಮ್ಮ ಜೀವನದೊಳಗೆ ಅದನ್ನ ಅಳವಡಿಸ್ಕೊಂಡಾಗ ನಮಗದು ಮುಕ್ತಿ. ಏನ್ ಅದು ಗುಲಾಮಗಿರಿ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಗುರು ಸೇವೆ ಅಂದ್ರೆ ಗುಲಾಮಗಿರಿ ಅಲ್ಲ. ಅವ್ರು ಹೇಳಿದ್ದನ್ನ ಸೇವನೆ ಮಾಡೋದಂದ್ರೆ ನಾವು ಅದನ್ನ ಅಳವಡಿಸ್ಬೋದು. ಏನ್ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಅದ್ರ ಲಾಭ ತಗೋಬೇಕಾಗಿ ಹಂಗ ಕೇಳಿ ಮನೆಗೆ ತಗೋದಿಲ್ಲ. ಏನ್ ಅವ್ರು ಹೇಳಿದಂತ ಆ ವಿಚಾರಗಳನ್ನ ನಿತ್ಯ ಶ್ರವಣ ಮಾಡಿ ಮನನ ಮಾಡಿ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಾಗ ಅದಕ್ಕೆ ಗುರು ಸೇವಾ ಅಂತ. ಬರೀ ಶರೀರದಿಂದ ಅಲ್ಲ, ಒಳಗ ಇದು ಬಹಳ ಮುಖ್ಯವಾದದ್ದು. ಅದು ತನ್ನಿಂತಾನ ಎಲ್ಲ ನಡೀತಾವ. ಉಳ್ಕಿದ್ವು ಎಲ್ಲ ಇದನ್ನ ಮಾಡ್ಕೊಂಡೆ ಅಂದ್ರೆ ನೀನು ನಿಜ ಸ್ವರೂಪದ ಜ್ಞಾನವನ್ನು ನೀ ಮಾಡ್ಕೊಂಡೆ ಅಂದ್ರೆ ಅದಕ್ಕಾಗಿ ಬದುಕು ಸಾರ್ಥಕ ಆಕೈತಿ. ನೀನು ಗುರುಗಳು ಹೇಳಿದಂತೆ ನಿನ್ನ ಆಚರಣೆಯೊಳಗೆ ತೊಡ್ಕೊಂಡು ಅದನ್ನ ಲಾಭ ಮಾಡ್ಕೊಂಡ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಆಕೈತಿ. ವಿಷಯದ ಆಶಯಕನ ಆಶಯ ಅನ್ನೋದ್ರಿ. ಮೋಕ್ಷದ ಆಶಯಕ್ಕೆ ಮುಮುಕ್ಷತ್ವ ಅಂತಾರ. ಅದಕ್ಕೆ ಅದು ವಿಷಯದ ಆಶೆಯನ್ನು ಮಾಡಬೇಡ, ಮಾಡಿ ಕೆಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ವಿಷಯದ ಬೆನ್ನ ಹತ್ತವ್ರು ಯಾರು ಆರಾಮದ? ಅನುಭವ ಅಂದ್ರೆ ಎದಕ್ಕಂತಾರ? ಅದಕ್ಕೆ ಅನುಸಾರವಾಗಿರುವುದು, ವೃತ್ತಿ ತದಾಕಾರವಾಗಿ ಅದ ಆಗಿ ಉಳಿದು. ಏನ್ ಎರಡನೇದವ್ರು ನೀನು ಕೂಡಿ ಹೆಂಗೆ ನಡ್ಕೋಬೇಕಂತ ನೋಡು, ಹಂಗ ನೀ ಎರಡನೇದವ್ರು ಕೂಡ ನಡ್ಕೊಳಕ್ ಬರ್ಬೇಕು. ಇದು ಒಂದು ಮಾತಿನ ಮ್ಯಾಗ ಎಲ್ಲ ಬಂದ್ ಹೋಗ್ಬೇಕು ನೋಡ್ರಿ. ಏನ್ ನಮಗೆ ಯಾವ್ದು ಬೇಡ ಅದನ್ನ ಇನ್ನೊಬ್ರಿಗೆ ಕೊಡಬೇಡ, ಯಾವ್ದು ನಿನಗೆ ಬೇಕು ಅದನ್ನ ಇನ್ನೊಬ್ಬರಿಗೆ ಕೊಡು. ಕೊಡದ ಹೊರತು ನಿನಗೆ ಪಡಿಲಿಕ್ಕೆ ಅಧಿಕಾರ ಇಲ್ಲ. ಹೌದಿಲ್ಲ? ನಮಗೆ ಯಾರು ಏನು ದಾದ್ ಮಾಡೋ, ನೀ ಇನ್ನೊಬ್ಬರಿಂದ ದಾದ್ ಮಾಡಿಲ್ಲ. ಮಾನ ಮರ್ಯಾದೆ ಇನ್ನೊಬ್ಬರಿಗೆ ನೀ ಕೊಟ್ರೆ ಹೆಂಗ್ ನಡ್ಕೋತಿ ಹೆಂಗ ಪಡ್ಕೋತಿ ನೋಡು. ನೀ ಹೆಂಗ್ ನೋಡ್ತಿ ಹೆಂಗ್ ಕಾಣ್ತೈತಿ. ನಿನ್ನ ದೋಷ ದೃಷ್ಟಿಯಿಂದ ನೋಡಿದ ಅವರು ದೋಷದಿಂದ ನೀನ್ ನೋಡ್ತಾರೆ. ಕರಡಿದ್ದಂಗ ಜಗತ್ತಂದ್ರ ಕರಡಿದ್ದಂಗ. ನೀ ಹೆಂಗ್ ಮಕ ಮಾಡ್ತಿ ಹಂಗ ಕಾಣಿಸ್ತೈತದ. ಹೌದಿಲ್ಲ? ಒಂದ್ ನಮೂನಿ ಮಕ ಮಾಡ್ಕೊಂಡ್ ಕುಂತಿದ್ರೆ ಹಂಗ ಕಾಣಿಸ್ತೈತಿ. ಯದ್ಭಾವಂ ತದ್ಭವತಿ. ನಕ್ಕೋಂತ ಪ್ರಸನ್ನ ಚಿತ್ತ ಆಗಿ ನೋಡಿದ್ರೆ ಅದು ಹಂಗ ಕಾಣ್ತೈತಿ. ನಿನ್ನೊಳಗೆ ಐತೆ ಅದು ಮಾಡ್ಕೋದು. ಏನೇನಾರು ಮಾಡ್ಕೊಂಡ್ಕೊಂಡಿರ್ತಿ. ತಲೆಯಲ್ಗೆ ಬದಲಾವಣೆ ಹಾಕಿನಿ. ಹಂಗಂದ್ರಲ್ಲ ನನಗೆ, ಹಿಂಗಂದ್ರಲ್ಲ. ಎದಕ್ ಬೇಕಾಗಿತ್ತು? ಯಥಾರ್ಥ ವಸ್ತುವಿನ ನಮ್ಮನ್ನು ನಾವು ಮರೆತು ಕೂಡಲೇ ಅದು ಹಿಂಗಾರ ಆಗಕ್ಕಿರೋ. ಏನ್ ಅದು ಆತ್ಮಾನುಸಂಧಾನದ ಅಭ್ಯಾಸದಾಗಿದ್ರೆ ಅವ್ನು ಎಂದೂ ಬದಲಾವಣೆ ಆಗುದು. ಒಂದೇ ನಮೂನೆ ಇದ್ದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ. ಅದಕ್ಕೆ ಆ ಜ್ಞಾನವನ್ನು ಮಾಡ್ಕೊ, ಅದರ ಎಚ್ಚರಿಕೆಯನ್ನು ಮಾಡ್ಕೊ. ಈ ಎಲ್ಲ ಬದಲಾವಣೆಯನ್ನು ಹೊಂದೈತಿ. ಈಗ ಇನ್ನೊಂದು ಕ್ಷಣಕ್ಕೆ ಇರುವುದು, ಕ್ಷಣಕ್ಕೆ ಬದಲಾವಣೆಯನ್ನು ಹೊಂದೈತಿ. ಈ ಬದಲಾವಣೆಯನ್ನು ಹೊಂದುವುದನ್ನು ಅವಲಂಬನೆ ಮಾಡಿದವನಿಗೆ ಆರಾಮ ಇರಬೇಕು. ಅದಕ್ಕೆ ಸಂಸಾರಿಗೆ ಸುಖ ಇಲ್ಲ ಅಂತ. ಬದಲಾವಣೆ ಹೊಂದುವುದನ್ನು ಅವಲಂಬನೆ ಮಾಡಿದವರೆಲ್ಲರೂ ಸಂಸಾರಿಗಳು. ಸಂಸಾರತಿ ಇತಿ ಸಂಸಾರ. ಇದು ಕ್ಷಣಕ್ಕನ ಬದಲಾವಣೆಯನ್ನು ಹೊಂದೈತಿ. ಏನ್ ಸಂಸಾರ ಸ್ಥಿತಿಗತಿಗೆ ಒಂದೇ ನಮೂನೆ ಇರುವುದಿಲ್ಲ.
ಇದಕ್ಕಿದ್ದಂಗೆ ಇದ್ದದ್ದು ಯಾವುದು ಅಂದ್ರೆ ಅದ ನಿನ್ನ ನಿಜ ಸ್ವರೂಪ. ಏನ್ ಅದನ್ನು ನಾವು ಅನುಸಂಧಾನ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಅಭ್ಯಾಸ ಮಾಡೋದು ಇದ ಮನುಷ್ಯನ ಜನ್ಮದ ಕೆಲಸ. ಬಾಕಿ ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ. ಎಲ್ಲಾ ಕೆಲಸ ಬಿಟ್ಟಾರು ಮನುಷ್ಯನ ಜನ್ಮಕ್ಕೆ ಬಂದ ಈ ಕೆಲಸ ಯಾವುದು ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ಸ್ವಲ್ಪ ವೇಳೆ ಸುಧಾ ನಾವು ಕಳಿಬಾರ್ದು. ಸಿಕ್ಕಂತ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡು ನಿನ್ನನ್ನು ನಿಜವನ್ನು ನೀ ತಿಳ್ಕೊಳಿಕ್ಕೆ ಅದು ಎಂದೂ ವ್ಯರ್ಥ ಆಗುದಿಲ್ಲ. ನಿನ್ನನ್ನು ನೀ ತಿಳ್ಕೊಳಿಕ್ಕೆ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ. ಈ ಬಾಳೆ ಸಂಬಂಧ ಮಾಡ್ತಿಯಲ್ಲ ಏನೂ ಉಪಯೋಗ ಇಲ್ಲ ನೀವು ಮಾಡೋದು. ಏನ್ ಜನ್ಮಾಂತರ ಹಾಳು ಮಾಡಿ ಎಷ್ಟೋ ಜನ್ಮಗಳು ಹಾಳಾಗಿವೆ. ಎಲ್ಲ ವಿಷಯಗಳ ತ್ಯಾಗದ ವೈರಾಗ್ಯ ಯಾರಿಗೆ ಸುಖವನ್ನು ಕೊಡಲ್ಲ. ಆ ಸುಖಕ್ಕೆ ಯಾವ ಸರಿ ಆಕೈತೆ ಹೇಳ್ರಿ? ಯಾವ ಸುಖನೂ ಸರಿ ಆಗುದಿಲ್ಲ. ಏನ್ ವೈರಾಗ್ಯ ಸಂಪತ್ತಿನ ಮುಂದೆ ಯಾವ ಸಂಪತ್ತು ತಗೊಂಡು ಏನ್ ಮಾಡೋದು? ವಿಷಯಾಸಕ್ತ ಮನುಷ್ಯನಿಗೆ ವಿಪತ್ತುಗಳು ಬಂದು ಒದಗ್ತಾವನು ಸುಧಾ ಕಬರ್ ಇರುದಿಲ್ಲ ಅವಂಗ. ಎಷ್ಟು ವಿಪತ್ತುಗಳಿಂದ ಕೂಡಿದ, ಸಾಕಷ್ಟು ದುಃಖ ದುಮ್ಮಾನದಿಂದ ಕೂಡಿದ. ಏನ್ ಸರ್ವಸ್ಯ ಅಸ್ತಿ ಔಷಧಂ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಎಲ್ಲದಕ್ಕೂ ಔಷಧ ಐತಿ, ಆದ್ರೆ ಮೂರ್ಖರಿಗೆ ಔಷಧ ಇಲ್ಲ ಅಂತ. ಮೂರ್ಖರಂದ್ರೆ ಯಾರಂದ್ರೆ ವಿಷಯದಲ್ಲಿ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡವ್ರಿಲ್ಲ. ಇವು ವಿಷಯಗಳಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಂದ್ರಿಯ ಸಂಪರ್ಕ ಭೋಗದಾಗ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖರು ಮಾಡ್ತಾರೆ. ಅದಕ್ಕೆ ಆ ಮೂರ್ಖರ ಜನರ ಸಹವಾಸದಿಂದ ದೂರ ಇರ್ಬೇಕು. ಸಂಘದ ಬಿಡಬೇಕದನ್ನ. ಏನ್ ಅಭ್ಯಾಸದ ಒಳಗ ಮೂರ್ಖರ ನೆನಪು ಇದ್ಯಾಕೆ ಭೇಟಿ ಆದ್ವು ಯಪ್ಪ ಇದನ್ನು ಅಂತ ಜನ ಸಮೂಹದಿಂದ ದೂರ ಇರಾಕ್ ಕಲಿಬೇಕು. ಈ ಅಭ್ಯಾಸ ಗಟ್ಟಿ ಆಗ್ಬೇಕಾತಂದ್ರೆ. ಇಲ್ಲಾಂದ್ರೆ ಹೊಳ್ಳೆ ಅದ್ರ ಹೇಳುದು ಮತ್ತು ಅದ್ರಾಗ ಏನು ಉಪಯೋಗ ಇಲ್ಲ. ಏನ್ ಅದಕ್ಕೆ ಸಂಘ ಬಿಟ್ಟೆ ಅಂದ್ರೆ ಇದು ಗಟ್ಟಿ ಆಕೈತಿ. ಏನ್ ಜಡ ಬುದ್ಧಿ ಜಡ ಸಂಘ ಬಿಡದ ಹೊರತ ಇದು ನಿನಗೆ ವಿಚಾರ ಗಟ್ಟಿನ ಆಗುದಿಲ್ಲ. ಇಲ್ಲಿ ಕೇಳಿದ್ದನ್ನೆಲ್ಲ ಅಲ್ಲಿ ಹೋಗಿ ಮಷಿನ ತನ್ನಂಗ ಮಾಡ್ಕೊಂಡ್ಬಿಡ್ತದ್ರಿ ಅದ. ಈ ಜಡ ಬುದ್ಧಿ ಜಡ ಸಂಘ ಅಲ್ಲಿ ಏನ ಹೇಳಿದ್ರು ನಾಟುದಿಲ್ಲ. ಎಷ್ಟು ಜನ್ಮ ಆತ್ ನೀ ಕೇಳಾಕೈತಿ. ಯಾಕೆ ಪರಿಣಾಮ ಆಗೋದು ಅಂದ್ರೆ ಜಡ ಬುದ್ಧಿ ಜಡ ಸಂಘದಿಂದ ದೂರ ಆಗಿಲ್ಲ ನೀವು. ಅದಕ್ಕೆ ಅಜ್ಜವ್ರು ನಿಮ್ಮ ಅಪ್ಪ ಸತ್ತು ನಿಮ್ಮ ಮಗು ಊಟಕ್ಕೆ ಕುಂತ್ರು ಇದನ್ನ ಜಗ ಬಿಡದ ಹೊತ್ತು ಹತ್ತುದಿಲ್ಲ ನಿನಗೆ. ನಂದಿದು ಸಂಬಂಧ ಹಿಡ್ಕೊಂಡು ಕೂತಿ ನನ್ನ ಊರು ನನ್ನ ಮನಿ ಸ್ಥಾನ ಪ್ರತ್ಯಾಹಾರ ಬೇಕು ಅಭ್ಯಾಸ ದಶೆ ಒಳಗೆ. ಅದಕ್ಕೆ ಸಂಚಾರ ಮಾಡಕ್ ಕಲಿ ಅಂದ. ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರ. ಇಲ್ಲಾಂದ್ರೆ ಆಸಕ್ತಿ ಹೋಗೋದಿಲ್ಲ. ಇದ ನಮ್ಮೂರು ನಮ್ಮ ಮನಿ ನನ್ನವರು ನನ್ನ ಮಕ್ಕಳು ನನ್ನ ಹೊಲ ನನ್ನ ಇದು ಅಭಿಮಾನ ಅದು ಕಾಡ್ತೈತಿ ನಿಮ್ಗೆ. ಏನ್ ಎಲ್ಲಿ ಇರ್ತೈತಿ ಅದ ನಮ್ಮೂರು ಹೌದಿಲ್ಲ? ಅವರೇ ನಮ್ಮವರು. ಸ್ವಾಮಿ ರಾಮತೀರ್ಥರು ಅಮೇರಿಕಕ್ಕೆ ಹೋದಾಗ ಅವರು ಮೊದಲಿಗೆ ಅಲ್ಲಿ ಹೋಗಿ ಒಬ್ಬರು ಕೇಳಿದ್ರಂತ, ನಿಮ್ಗೆ ಯಾರ ಪರಿಚಯದವ್ರು ಅದಾರನ್ರಿ ಇಲ್ಲಿ ಅಮೇರಿಕದಾಗ? ಯಾರು? ಹ್ಞೂನ್ರಿ ಅದಾರ. ಯಾರು ನೀವ್ರಿ ಅಂದ್ರಂತ. ನೀವು ಯಾರಿಗಿದ್ರಿ? ಅವ್ರ ನಮ್ಮವ್ರು. ಹಂಗ ಬೇಕಲ್ಲ. ಅವ್ರ ನಮ್ಮವ್ರು, ಉಳ್ಕಿದವ್ರ ಅಲ್ಲ. ಅವ್ರು ಸಂಕುಚ ದೃಷ್ಟಿ ಐತಿ. ಎಲ್ಲರೂ ನಮ್ಮವ್ರು. ಎಲ್ಲವೂ ನನ್ನ ಸ್ವರೂಪನಾದ ಹಿಂಗ ವಿಶಾಲ ಮನೋಭಾವನೆ ಯಾರಲ್ಲಿ ಅದು ಜಾಗೃತಿ ಇರ್ತೈತಿ ಅವಾಗ ಎಲ್ಲಿ ಹೋದ್ರು ಅವಾಗ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಏನ್ ಕಾಮ ಸುಖವು ಸ್ವಪ್ನಕ್ಕೆ ಸಮವೆಂದು ತಿಳಿದು ಅದನ್ನು ನೆನೆಸಬೇಕು. ಅದನ್ನು ಉದಾಸೀನ ಮಾಡೋದ್ರಿಂದ ಅದನ್ನು ಹತೋಟಿ ಒಳಗೆ ಇಟ್ಕೊಳಕ್ ಸಾಧ್ಯ ಐತೆ ನೋಡ್ರಿ. ದಿನಾಲು ಇದ ಮಾತು ಮಾತಾಡಿದ್ರು ಒಬ್ರು ನೆನಪು ಉಳಿದಿಲ್ಲ. ಮನೆಗೆ ಹೋದ ಕೂಲಿ ಮತ್ತು ಅದನ್ನ ನೆನಪು ಮಾಡೋದು. ಯಾಕ ಜನ್ಮಾಂತರದಿಂದ ಬೇರ್ ಬಿಟ್ಬಿಟ್ಟದ. ಕಾಮನ ಕಾಟ ತಪ್ಪಿಸ್ಕೊಂಡು ನಾವು ಎಲ್ಲೋ ಒಬ್ಬ ಸಿಗ್ತಾನ. ಒಬ್ಬ ಜ್ಞಾನಿ ಒಬ್ಬನ ತನ್ನನ್ನು ತಾ ತಿಳಿದವ ಕಾಮನ ಕಾಟದಿಂದ ಪಾರಾದವ.
ಇಲ್ಲ ಅಂದ್ರೆ ಕಾಮನ ಹೂಬಾಣದ ಗಾಯ ಜನ್ಮ ಜನ್ಮಾಂತರ ಹೃದಯದೊಳಗೆ ಬಾಕ್ ಹೋಗದಂಗೆ ಇರ್ತೈತಿ. ಏನ್ ಭಾಳ ಕಠಿಣ ಅದು, ಹಿರೇ ಉದ್ರಿ ಅದು. ಎಲ್ಲದಕ್ಕಿಂತ ಲೀಡರ್ ಕಮಾಂಡರ್ ಅದ, ಹೌದಿಲ್ಲ? ಅದನ್ನು ಹೊಡೆದ ಒಗದ್ರ ತೀರ್ತಿ ನೋಡ್ರಿ, ಎಲ್ಲ ಜಯಿಸ್ದಂಗ. ನೀನು ಹಿರಿಯ ಉದ್ರಿ ನಿನಗೆ ಹತೋಟಿ ಒಳಗೆ ಇಟ್ಕೊಂಡೆ ಅಂದ್ರೆ ಅವು ತನ್ನಿಂದ ತಾನ ಲೆಕ್ಕಕ್ಕೆ ಬರ್ತಾವೆಲ್ಲ. ಆ ವಾಸನ ಭಾಳ ಕಠಿಣ ಅದು. ಯಾವ ವಾಸನ ಹೋದ್ರು ಆ ವಾಸನ ಹೋಗೋದು. ಕೌದಿ ಕುಸ್ತಿ ವಾಸನ ಅಂತಿದ್ರು ಅದು ಹೋಗೋದು ಭಾಳ ಕಠಿಣ ಅದು. ಏನ್ ಎಂತ ಪಂಡಿತ ಅದಾನಂದ್ರು ಅವ್ ಹೋಗೋದು ಭಾಳ ಕಠಿಣ. ಏನ್ ಅದು ಜ್ಞಾನಿಯಲ್ಲಿ ಮಾತ್ರ ನಾಶ ಆಕೈತಿ. ಏನ್ ಈ ಹೇಳೋರಲ್ಲಿ ಕೇಳೋರಲ್ಲಿ ಹೋಗಿರೋದು ಸಮಾಧಿ ಸ್ಥಿತಿ ಹತ್ಬೇಕು, ಅದ್ರ ಗೊತ್ತ. ಕಾಮ ಲವಲೇಶವೂ ಇಲ್ಲಪ್ಪ ಇವಂದ್ರೆ ನಮ್ಗೆ ಸಮಾಧಿ ಹತ್ತು ಬಿಡ್ತು, ಜ್ಞಾನ ಸಮಾಧಿ ಹತ್ತೈತೆ ಅವ್. ಏನ್ ಅದಕ್ಕೆ ಕಾಮನೆಗಳಿದ್ದು ಅಂದ್ರೆ ಅದನ್ನ ಅನುಭವಕ್ಕೆ ಬರುದನು ಇಲ್ಲಿ. ಏನ್ ಎಷ್ಟು ನೀ ಹೇಳುದು ಕೇಳುದು ಮಾಡಿರೋ ಒಳಗೆ ಅದು ಹೋಗಿರುದಿಲ್ಲ, ಮತ್ತೆ ಕಟ್ಟಿ ಹೋಗಿದೈತಿ ನಿನ್ನದು. ನೀ ಎಷ್ಟ ಇದದಿ ಅನ್ನೋದು ಗೊತ್ತೈತಿ ಅಂತದ್ದು, ಹೌದಿಲ್ಲ? ಗೊತ್ತಾಗ್ಲಂಗ ಬಂದು ಮುಕ್ಕಳ ಕೈ ಹಾಕಿ ಹೊಡಿತೈತಿ ನಮ್ಗೆ. ಏನ್ ಅಷ್ಟು ಪ್ರಬಲವಾದದ್ದು. ಅದಕ್ಕೆ ಎಡೆಬಿಡದೆ ಇದರ ಸ್ವರೂಪದ ಎಚ್ಚರಿಕೆ ಒಳಗಿರ ಕಲಿಬೇಕಂತ ಅಂದ್ರೆ ಅದರಿಂದ ಪಾರಾಗಕ್ಕೆ ಬರ್ತದೆ ನಮ್ಗೆ. ಮೂರ್ಖ ಜನರ ಸಮೂಹ ಏನ್ ಮಾಡ್ತೈತಿ, ನಮ್ಮನ್ನು ಮೂರ್ಖರು ಮಾಡಿ. ಅದಕ್ಕೆ ಮೂರ್ಖ ಜನರ ಸಮೂಹದಲ್ಲಿ ಇರೋಕ್ಕಿಂತ ಅಡವಿಯಲ್ಲಿರುವುದು ಲೇಸು. ಜನ ಸಮೂಹದಿಂದ ದೂರ ಇರಾಕ್ ಕಲಿಬೇಕು. ಇದು ಗಟ್ಟಿ ಆಗ್ಬೇಕಾತಂದ್ರೆ ಜಡ ಬುದ್ಧಿ, ಜಡ ಸಂಘ, ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತಾರೆ. ಯಾರು ನಮ್ಗೆ ಭೇಟಿ ಆಗ್ಬಾರ್ದು. ಅಂತ ಸ್ಥಾನದೊಳಗೆ ನಿರ್ಜನ ಪ್ರದೇಶದೊಳಗೆ ಇದ್ದು ಇದ್ರ ಅಭ್ಯಾಸ ನಾವು ಮಾಡ್ಕೋಬೇಕು. ಅಂದಾಗ ಏನಾರು ಗಟ್ಟಿ ಆಕೈತಿ ನಾವು. ಇಲ್ಲ ಅಂದ್ರೆ ಭಾಳ ಕಠಿಣ ಐತಿ. ಏನ್ ಬೇಕಾದಂಗೆ ಹೇಳುದು ಕೇಳುದು ಮಾಡ್ತೇನೆ ಅಂದ್ರು ಇದು ಹತ್ತುದಿಲ್ಲ. ಏನ್ ಅದಕ್ಕೆ ಇದ್ರ ಅಭ್ಯಾಸ ಬಿಡಬಾರ್ದು. ಎಡೆಬಿಡದೆ ಒಳಗೆ ಆಂತರಿಕವಾಗಿ ಇದ್ರ ಅಭ್ಯಾಸ ನಡೆದು ಗಟ್ಟಿ ಆತಂದ್ರೆ, ಶ್ರವಣದ ಅಭ್ಯಾಸ ಜೋರ್ ಆತಂದ್ರೆ ಮನನದ ಅಭ್ಯಾಸ ಜೋರ್ ಆತಂದ್ರೆ ನಿಧಿಧ್ಯಾಸನ ಅದು ಗಟ್ಟಿ ಆದಾಗ ಇದ್ರ ಅನುಭವ ನಮಗೆ. ನಾನು ಯಾರಿದ್ದೇನೆ ಅನ್ನುವಂಥ, ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆ, ದೇವರ ನಾನಿದ್ದೇನೆ ಅನ್ನುವಂಥ ಅನುಭವ ನಿನಗಾಗಕ್ಕೆ ಶುರು. ಪ್ರತಿಯೊಬ್ಬರಿಗೆ ಆಕೈತಿ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ. ನಾವು ಕೇಳಿ ಮತ್ತು ಅದ ಚಾಳಿ ಅದ ಸಂಘದಾಗ ಸುಳ್ದಾಡ್ ಮೊದಲಿನ ಚಾಳಿ ಹೋಗೋದು. ನಾವು ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗಲ್ ಅಂತಾರಲ್ಲ, ಬಿಡೋದ ಬಿಟ್ಟು ಅಂತವ್ರ ಸಂಘ ಮಾಡು. ಸತ್ಪುರುಷರ ಸಂಘ ಕೇಳಿದ್ದನ್ನು ಮನನ ಮಾಡುವ, ನಿಧಿಧ್ಯಾಸನ ಮಾಡು. ಅಗಲಬಾರದು ನಿನಗೆ. ಅಗಲಿದ್ರೆ ನಿನಗೆ ಮತ್ತೆ ಬಂತ, ನಿನಗೆ ದಾಳಿ ಬಂತ ಅನ್ನೋದ್ರ ಅನಶಿನ ಸಮೀಪ ಇತ್ತು ಅಂದ್ರೆ ಕಾಳುಗಳಿಗೆ ಪೆಟ್ಟು ಹತ್ತುದಿಲ್ಲ. ಹಂಗ ಮಹಾತ್ಮರ ಸಂಘದಾಗಿದ್ದೆ ಅಂದ್ರೆ ನಿನಗೆ ಬಾಧೆ ಆಗುದಿಲ್ಲ. ಆ ಸಂಘ ಬಿಟ್ಟಿ ಅಂದ್ರೆ ಹಿಟ್ಟಾಗಿಬೇಕಿನಿ, ಹೌದಿಲ್ಲ? ಅದಕ್ಕೆ ಸತ್ಸಂಗ ಯಾವಾಗಲೂ ಬೇಕು. ಅಂತ ಮಹಾತ್ಮರ ಸಂಘ ಅದು ಒಂದು ಭಾಗ್ಯ ಬೇಕಲ್ಲ. ಯಾವಾಗಲೂ ಸತ್ಸಂಗದೊಳಗಿದ್ದು ಇದ್ರ ಲಾಭ ತಗೋಬೇಕು. ನಾವು ಬರೇ ಬಾಳೆ ದೇಶನ ಐತೈತಿ ನಮ್ಗೆ. ಅದನ್ನ ನೋಡವ್ರು ಯಾರಪ್ಪ, ನಮ್ ಬಾಳೆ ಕೆಡ್ತೈತಿ ಅಂತ. ಎದಕ್ ಹುಟ್ಟಿನಿ? ಅದನ್ನ ಆರಾಮ್ ಇರ್ಬೇಕಂತ ಬಂದೈತಿ ಜನ್ಮ, ಮತ್ತು ಸಂಕಟ ಒಂದಾಗ್ತವ. ಆರಾಮರ ಇರ್ಬೇಕಂತ ಕಾರ್ಬಾರ ಎಂತಾದ್ ಮಾಡಾಕತ್ತಿ ನೋಡು. ಸಂಕಟ ಒಂದು ಕಾರ್ಬಾರ ಮಾಡ್ತಿ, ಆರಾಮ್ ಇರ್ಬೇಕಂದ್ರೆ ಹೆಂಗ್ ಸಾಧ್ಯ ಐತೆ? ಆರಾಮ್ ಇರ್ಬೇಕಂದ್ರೆ ಹೆಂಗಿದ್ರೆ ನಾವು ಆರಾಮ್ ಇರ್ತೇವೆ ಅನ್ನೋದು ತಿಳ್ಕೊಬೇಕಿಲ್ಲ. ಸುಖಿಗಳಾದವ್ರು ಏನ್ ಮಾಡಿದ್ರು? ಅವ್ರು ವಿಷಯಾದಿಗಳು ಬೆನ್ನ ಹತ್ತಿದ್ರು. ನಾವು ಯಾವಾಗಲೂ ತಮ್ಮ ಇರುವಿನ ಕಡೆ ಲಕ್ಷ ಕೊಟ್ರಿಲ್ಲ. ಸುಖರೂಪಾದಂತ ಇರುವು ಏನೈತಿ ಅದ್ರ ಕಡೆ ಲಕ್ಷ ಕೊಟ್ಟಾಗ ಅದು ನಮ್ಗೆ ಅನುಭವ ಬರ್ತೈತಿ. ಇದು ತೋರಿಡುವಂತ ವಿಷಯ ವಸ್ತುಗಳು ನೆನಪು ಮಾಡಿದ್ರೆ ವಿಷಯ ಬೆನ್ನ ಹತ್ತಿ ಅಂದ್ಬಳಕ ಆರಾಮ್ ಇರೋದು ಎಂದು ಸಾಧ್ಯ ಐತಿ? ಯಾಕಡೆ ಯಾ ದಿಕ್ಕಿಗೆ ಹೊಂಟಿ ನೋಡ್ಕೋ. ನೀ ಹೋಗೋದು ಊರ್ ಈ ಕಡೆ ದಿಕ್ಕಿನಾಗ ಐತಿ, ಅದು ವಿರುದ್ಧ ದಿಕ್ಕಿನಾಗ ಹೊಂಟ್ರ ಊರ್ ಎಂದು ಮುಟ್ಟಬೇಕು. ನಾವು ಒಳಗ ಅಂತರಂಗದಲ್ಲಿ ಅದನ್ನ ಹೊಂದೋದೈತಿ. ನಾವು ಬಹಿರಂಗದಲ್ಲಿ ಇಂದ್ರಿಯಗಳ ಬೆನ್ನ ಹತ್ತೀವಿ, ಮನಸ್ಸು ಮತ್ತು ಇಂದ್ರಿಯಗಳ ಬೆನ್ನ ಹತ್ತೀವಿ. ಅದನ್ನ ಮಜಾ ಮಾಡಿ ಸುಖ ಹೊಂದ್ಬೇಕಂತ ಏನಿಗೆ ಸಾಧ್ಯ? ಬಂದ್ ಮಾಡೋದು, ಅದರಿಂದ ವಿಮುಖ ಆಗು.
ಆ ಮನಸ್ಸು ಮತ್ತು ಇಂದ್ರಿಯಗಳಿಂದ ವಿಮುಖ ಆಗಿ ಈ ಕಡೆ ತಿರುಗು, ಅಂತರ್ಮುಖಿಯಾಗು. ಅವಾಗ ಇದು ನಮಗೆ ಸೂತ್ರ ಹತ್ತೈತಿ. ಎಲ್ಲಿಯೋ ಒಬ್ಬ ಧೀರ ಅದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿಯೊಳಗೆ ತನ್ನನ್ನು ತಾನು ನೋಡ್ಕೊಂಡು ಕಶ್ಚಿದ್ದೀರ ಅಮೃತತ್ವ ನಿಶ್ಚಿನ್ನ ಆವೃತ ಚಕ್ಷು ಆತ್ಮಾನಮೈಕ್ಷತ್ ಅಂತ. ಎಲ್ಲಿ ಒಬ್ಬ ಧೀರ ಅಂದ್ರೆ ವಿಷಯಾದಿಗಳ ಕಡೆಗೆ ಹೋಗುವಂತ ಮನಸ್ಸು ಮತ್ತು ಇಂದ್ರಿಯಗಳಿಂದ ಒಳಗ ಸರದ ಹಿಂತಿರುಗಿ ಒಳಗ ಅಂತರ್ಮುಖಿಯಾಗಿ ತನ್ನನ್ನು ತಾನು ನೋಡ್ಕೊಳ. ಇದ ಮನುಷ್ಯನ ಜನ್ಮದ ಲಾಭ. ಆತ್ಮ ಸಂಶೋಧನೆಯನ್ನು ಮಾಡ್ಕೋದು, ನಮ್ಮನ್ನು ನಾವು ಸಂಶೋಧನೆಯನ್ನು ಮಾಡ್ಕೋಬೇಕು. ಏನ್ ಪೂರ್ಣ ನಮಗೆ ಅದರ ಅರಿವು ಆಗುವವರೆಗೂ, ಎಚ್ಚರ ಆಗುವವರೆಗೂ ಇದನ್ನು ಬಿಡಬಾರದು. ಒಳಗ ಆಂತರಿಕವಾಗಿ ನಡಿಬೇಕು. ಬಿಡ್ಬಿಟ್ಟು साधु संत महाराज को